hands together for the very funny roast master of the show, Agim Kolkar. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಲ್ಲಿ ಕಾಮಿಕ್ಸ್ 8 ಜನ ಬಂದ್ಬಿಟ್ಟು ರೋಸ್ಟ್ ಜೋಕ್ಸ್ ಮಾಡ್ತಾರೆ, ಬಟ್ ದೇ ವಿಲ್ ಬಿ ರೋಸ್ಟಿಂಗ್ ದೆಮ್ಸೆಲ್ಸ್, ನಿಮಗಲ್ಲ. ಸೊ ನೀವು ಫುಲ್ ಟೇಟ್ ಮಾಡ್ಕೊಂಡು ಕೂತ್ಕೋಬೇಡಿ. ಅವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇರುತ್ತೆ ಆಯ್ತಾ, ನೀವು ಅವ್ರ ಪರವಾಗಿ ನೀವು ತಿಗೋರ್ಕೋಬೇಡಿ. ಸರಿ, ನಿಮ್ಮ ಪ್ಯಾನಲ್ನ ಕರೆಣೆ ಹೊತ್ತು ಜೋರ ಚಪ್ಪಳೆ ಬರಲಿ ಅಂಡ್ ಸ್ಟಾರ್ಟ್ ಟ್ಯಾಪಿಂಗ್, ಸ್ಟಾರ್ಟ್ ಡ್ರೆಸ್ಸಿಂಗ್, ಡೂ ವಾಟ್ ಎವರ್ ಯು ವಾಂಟ್. ಹೇಳಪ್ಪ, ಗಣೇಶ್ ಕಶ್ಯಪ್, ಪ್ರಮೋದ್ ಆಶ್ನಾಲ್, ವಿನಾಯಕ್ ಕುಲಕರ್ಣಿ, ನಿತಿನ್ ಕಾಮತ್, ಮನೋಜ್ ಯುವಿ, ಸಂಜೀವ್, ಅಶ್ವಿನಿ and ಅಜಯ್ ರಾಥೋಡ್. ಅಜಯ್ ಒಂಥರ ರ್ಯಾಪಿಡೋ ಡ್ರೈವರ್ ಥರ, ಸ್ವಲ್ಪ ಲಾಂಗ್ ರೂಟ್ ತೊಗೊಂಡ್ರೆ ಕಾಸು ಜಾಸ್ತಿ ಆಗುತ್ತೆ. ಸರಿ, ಇವಾಗ ಹೇಳ್ತೇನೆ ಕಾನ್ಸೆಪ್ಟ್ ಏನು ಅಂತ. ಒಬ್ಬೊಬ್ಬರೇ ಬಂದು ರೋಸ್ಟ್ ಮಾಡ್ತಾರೆ, ಬಟ್ ದೆನ್ ಗೈಸ್ ಐ ಥಿಂಕ್ ವಿ ನೀಡ್ ನೇಮ್ಸ್. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಎರಡು ಡಿಫ್ರೆಂಟ್ ಟೀಮ್ ಇದೆ ಅಂತ. ಗೊತ್ತಾ? ಇಲ್ಲ ಅಂತಂದ್ರೆ ಹೇಳಿ, ಪರವಾಗಿಲ್ಲ. ವಿ ಆರ್ ಸೌತ್ ಇಂಡಿಯನ್ಸ್, ನಮಗೆ ನೋ ಮೀನ್ಸ್ ನೋ ಗೊತ್ತಾಗುತ್ತೆ. ನಾವೇನು ಡೆಲ್ಲಿ ಗುರುಗಾಂವ್ ಅಲ್ಲ. ಇದೊಂದು ಟೀಮು. ವಿ ವಿಲ್ ಹ್ಯಾವ್, ಹೌ ಅಬೌಟ್ ವಿ ನೇಮ್ ದ ಟೀಮ್ಸ್? ಯು ಹ್ಯಾವ್ ಎ ನೇಮ್ ಫಾರ್ ದಿಸ್ ಟೀಮ್? ನನಗೆ ಹೆದರ್ಸ್ಬೇಕಂದ್ರೆ ದುರಂತರ ಇಟ್ಕೊಂಡೆ. You have a name from this team? Yes. ಭೂತತಿ ಖರ್ಜೂರ. ಗಣೇಶ್ ಕಶ್ಯಪ್ ಒಂದ್ಸಲಿ ಚಪ್ಪಾಳೆ ಬರಲಿ. ನಮ್ಮ ಬೆಳೆದಿರೋ ಬ್ರಾಕಲಿ ನೋಡಿ, ಕೊಡ್ತಿರೋ ಬ್ರಾಕಲಿ ಅಂತಲೇ ಹೇಳ್ಬೋದು ನೀವು. ಮೋರ್ ಸೂಪರ್ ಮಾರ್ಕೆಟಲ್ಲಿ ಲಾಸ್ಟ್ ಡೇ ಅಂತ ಇರುತ್ತಲ್ಲ, ಆ ಬ್ರಾಕಲಿ ಹಿಂಗೆ ಇರುತ್ತೆ. ನೆಕ್ಸ್ಟ್ ಯು ಹ್ಯಾವ್ ಸಂಜೀವ್. ಸಂಜೀವ್ ನೋಡಿ, ಮುಖ ನೋಡಿದ್ರೆ ಸೇಮು ಅಳಿಯಂದ್ರ ಥರ ಇಲ್ವಾ? ಈ ನಮ್ಮ ಕರ್ನಾಟಕದ ಅಳಿಯಂದ್ರು ಯಾವಾಗಲೂ ಯಾವಾಗಲೂ ಮಧುಮಗ ಸ್ಮೈಲ್ ಆಯ್ತಾ. ಒಂದು ಫ್ಲರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಸ್ಮೈಲ್ ಮಾಡಿದ್ರೆ ಸಾಕು. ವಿ ಹ್ಯಾವ್ ವಿನಾಯಕ್ ಕುಲಕರ್ಣಿ. ವಿನಾಯಕ್ ಕುಲಕರ್ಣಿ ನೋಡಿದ್ರೆ ಎಕ್ಸಾಕ್ಟ್ಲಿ ನಮ್ಮ ಮ್ಯಾಥ್ಸ್ ಟೀಚರ್ ನೆನಪಾಗ್ತಾರೆ. ಯಾವಾಗಲೂ ಪಿ ಡಿ ಕ್ಲಾಸಲ್ಲಿ ಬಂದು ಒಳಗೆ ಬರ್ರೋ ಅಂತ. ಆ್ಯಂಡ್ ವಿ ಹ್ಯಾವ್ ಅಶ್ವಿನಿ. ಅಶ್ವಿನಿ ನೋಡಿದ್ರೆ ನನಗೆ ಮಾಸ್ಟರ್ ಕಿಶನ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅನ್ಸುತ್ತೆ. ಕೇರ್ ಆಫ್ ಫುಟ್ಪಾತ್. ಓಕೆ ಗೈಸ್, ಜೋಕ್ಸ್ ಹಿಂಗೆ, ನೀವು ಡಾರ್ಕ್ ಜೋಕ್ಸಿಗೆ ಓ ಅಂತ ಹೇಳಿ ಓ ಅಂದ್ಬೇಡಿ. ನಮ್ಮ ಹತ್ರ ಹಿರಿಯ ಕಲಾವಿದ ಪ್ರಮೋದ್ ಅಶ್ನಾಲ್ ಅವರು ಇದ್ದಾರೆ ಅಂತ ಚಪ್ಪಾಳೆ ಬರ್ತಾರೆ ಪ್ರಮೋದಿಗೆ. ನಾನು ಪ್ರಮೋದ್ ಅಶ್ನಾಲ್ ಅವ್ರನ್ನ ಮೀಟ್ ಮಾಡಿ ಹೋದ ತಕ್ಷಣ ನನಗೆ ಧಾರವಾಡ ಮಿಶ್ರ ಪೇಡ ತಿನ್ನೋಣ ಅನ್ಸುತ್ತೆ. ಅವ್ರಿಗೆ ನೋಡಿದ ತಕ್ಷಣ ರಾಗಿ ಮುದ್ದೆಲ್ಲ ಅನ್ನ ಇರುತ್ತಲ್ಲ, ಅದು ನೆನಪಾಗುತ್ತೆ. ಮನೋಜ್ ನೋಡಿ, ಮನೋಜ್ ಇದ್ದಾರೆ. ಮನೋಜ್ ನೋಡಿದ್ರೆ ಚೀಟಿ ದುಡ್ಡು ಕಳ್ಳ ಇದ್ದಂಗಿಲ್ಲ. ನಮ್ಮ ಮನೆ ಕರ್ಕೊಂಡು ಹೋದ್ರೆ ನಾವು ಅಪ್ಪ ಅಮ್ಮ ಹಿಂಗೆ, ಇವನೇನಾ ಅದು? ನಿತಿನ್ ಕಾಮತ್ ಒಂದು ಚಪ್ಪಾಳೆ. ನಿತಿನ್ ಕಾಮತ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಮಾತು ಜಾಸ್ತಿ. ಹೌದು, ನಿತಿನ್ ಕಾಮತ್ಗೆ ಸ್ಪಾಟಿಫೈ ಅವರು ಫ್ರೀಯಾಗಿ ಸ್ಪಾಟಿಫೈ ಪ್ರೀಮಿಯಂ ಕೊಟ್ಟಿದ್ದಾರೆ. ಆ್ಯಡ್ ಹಾಕಿದ್ರೆ ಮಾತು ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಲಾಸ್ಟ್ ವಿ ಹ್ಯಾವ್ ಅಜಯ್ ಚಿಕ್ಕಪೇಟೆಯಿಂದ ಬರೋದಾಯ್ತಾ. ಚಿಕ್ಕಪೇಟೆ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಫ್ಯಾಕ್ಟ್ರಿ ಸೆಕೆಂಡ್ಸ್ ಎಲ್ಲ ಸಿಗುತ್ತೆ. ಅದ್ರ ಮೇಲೆ ಒಂದು ಮಾರ್ಕ್ ಇರುತ್ತೆ. ಅಜಯ್ ಮುಖದ ಮೇಲೆ ಒಂದು ಮಾರ್ಕ್ ಇರುತ್ತೆ. ಬೈ ಡಿಫಾಲ್ಟ್ ಫ್ಯಾಕ್ಟ್ರಿ ಸೆಟ್ಟಿಂಗ್ಸ್. ನಮ್ಮ ಫಸ್ಟ್ ರೋಸ್ಟರ್ನ ಕರಿತೀನಿ. ದಟ್ ಈಸ್ ಅವರ್ ಗಣೇಶ್ ಕಶ್ಯಪ್. ಚಪ್ಪಾಳೆ ಇವತ್ತು ಚಪ್ಪಾಳೆ ಜಾಸ್ತಿ ಇರುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಗಣೇಶ್ ಕಶ್ಯಪ್ ನೋಡಿ, ಗಣೇಶ್ ಕಶ್ಯಪ್ 3 ಜನ ಅಂತ ಶೋ ಮಾಡ್ತಾರೆ, ಗಣೇಶ್ ಕಶ್ಯಪ್ ನಿತಿನ್ ಸೇರ್ಕೊಂಡು. ಆದರೆ ಗಣೇಶ್ ಕಶ್ಯಪ್ಗೆ ಗೊತ್ತಿಲ್ಲ ಅದು 2.5 ಜನ ಅಂತ. ಕ್ಯೂಟಿ ಅವನು, ಇಷ್ಟೇ. ಗಣೇಶ್ ಕಶ್ಯಪ್ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀನಿ ಅಂದರೆ ಬಾದಾಮ್ ಮಿಲ್ಕ್ ಬಗ್ಗೆ ತುಂಬ ಮಾತಾಡ್ತಾರೆ.
ಯಾಕಂದ್ರೆ ಆಲ್ಕೋಹಾಲ್ ಕುಡಿಯೋ ವಯಸ್ಸಾಗಿಲ್ಲ ಇನ್ನು, ಸೈಜು ಆಗಿಲ್ಲ. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ಗಣೇಶ್. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ಟೈಫಾಯ್ಡ್ ಬಂದಿರೋ ಜಮೀರ್ ಅಹಮದ್ಗೆ. ನಿಮ್ಗೆ ಆಕಿಬ್ನ ನೋಡಿದ್ರೆ ಅನ್ಸಲ್ಲ ಅವ್ರಿಗೆ 18ನೇ ನಂಬರ್ ಸ್ಪ್ಯಾನರ್ ಯಾವ್ದು ಒಂದು ಗೊತ್ತು ಅಂತ. ಎನಿ ಟೈಮ್ ತಂದು ಕೊಡ್ತಾರೆ ಅವರು. ನಾನು ನಿಮ್ಗೆ ಏನೇನು ಕಾಣಿಸ್ತಿದೆ ಬರೀ ಅದ್ರ ಬಗ್ಗೆ ಜೋಕ್ ಮಾಡ್ತೀನಿ ಆಯ್ತಾ. ನಾನು ಇನ್ಸೈಡ್ ಜೋಕ್ಸ್ ಎಲ್ಲ ಮಾಡಲ್ಲ. ನಿಮ್ಗೆ ಹೆಂಗೆ ಗೊತ್ತಿರುತ್ತೆ? ನಿಮಗೆ ಗೊತ್ತಿದೆಯಾ ನಿತಿನ್ ಓನ್ಲಿ ಫ್ಯಾನ್ಸ್ ಅಕೌಂಟ್ಗೆ ಒಂದೇ ಸಬ್ಸ್ಕ್ರಿಪ್ಷನ್ ಇರೋದು. ಪ್ರಮೋದ್ ಮತ್ತು ಅಜಯ್ನ ನೋಡಿ, ಇಬ್ಬರು ಒಂದು ಅವಳಿ ಜವಳಿ ಮಗುಗೆ ಒಬ್ರಿಗೆ ವಯಸ್ಸಾದಂಗಿಲ್ಲ. ಒಂದೇ ಪ್ಯಾಕೆಟಲ್ಲಿ ಕೂತಿದ್ದಾರೆ. ಒಂದು ಪ್ಯಾಕೆಟ್ 2 ಧಮಾಕ ಕ್ಯಾಡ್ಬರಿ ಫ್ಯಾಟ್ಸ್. ನನಗೆ ಈ ಸ್ಟೀರಿಯೋ ಟೈಪ್ಸ್ ಎಲ್ಲ ಇಷ್ಟ ಆಗಲ್ಲ, ಸೊ ನಾನು ಅದ್ರ ಬಗ್ಗೆ ಏನು ಜೋಕ್ ಮಾಡಲ್ಲ ಆಯ್ತಾ. ಲೈಕ್ ಹಸಿ ನೋಡಿ ನೀವು ಪ್ರಮೋದ್ ಅಷ್ಟನಲ್ಲಿ ನೋಡಿ ಅವ್ರು, ಸೊ ಐ ಕಾಂಟ್ ಸೇ ಓ ಅವ್ರು ವಿಮಲ್ ಹಾಕ್ತಾರೆ ಸರ್, ಹಾಕ್ತೀರಾ ನೀವು ಅನ್ಕೊಳ್ಳೋಣ. ಅಶ್ವಿನಿನ ನೋಡಿ ಒಂದ್ಸಲ, ನಿಮ್ಗೆ ಅನ್ಸಲ್ವಾ ಅವ್ರ ಸ್ವಂತ ಮಗು ಅವ್ರನ್ನ ಆಂಟಿ ಅನ್ನತ್ತೆ ಅಂತ. ಅನ್ಸುತ್ತಲ್ಲ. ಅಶ್ವಿನಿ ಅವರು ಆಟೋದಲ್ಲಿ ಜಾಸ್ತಿ ಓಡಾಡ್ತಾರೆ. ಅವ್ರು ಆಕಿಬ್ನ ಹಾಗೆ ಮೀಟ್ ಮಾಡಿದ್ದು. ಇಲ್ಲಿಗೆ ಬರಬೇಕಾದ್ರೂ ಜೊತೆಗೆ ಬಂದರು ಅವರು. ಆಕಿಬ್ ಅವ್ರ ಆಟೋ ಹಿಂದೆ ಬರ್ಕೊಂಡಿದ್ದಾರೆ, ವೃದ್ಧರಿಗೆ ಉಚಿತ ಅಂತ. ಸಂಜೀವ್ದು ವಾಯ್ಸ್ ತುಂಬ ಚೆನ್ನಾಗಿದೆ. ಯಾ ಭಾಳ ಚೆನ್ನಾಗಿದೆ. ನಾನು ಅವ್ರ ವಿಡಿಯೋ ನೋಡ್ತಿದ್ದೆ, ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದೆ, ವಿಡಿಯೋ ಮ್ಯೂಟ್ ಆಗೋಯ್ತು. ನಾವು ಒಂದೊಂದ್ಸಲ ವಿನಾಯಕ್ನ ನೋಡ್ತೀನಿ, ನಂಗೆ ಅನ್ಸುತ್ತೆ ಇವ್ರ ರೋಗಕ್ಕೆ ಮದ್ದಿಲ್ಲ ಅಂತ. ಅದೇನೋ ಗೊತ್ತಿಲ್ಲ, ಆದರೆ ಇದು ರಿಪೇರಿ ಮಾಡೋದು ಸ್ವಲ್ಪ ಕಷ್ಟ ಇದೆ. ಒಂದ್ಸಲ ಮನೋಜ್ನ ನೋಡಿ, ಅವ್ನ ನೋಡಿದ ತಕ್ಷಣ ಅನ್ಸಲ್ಲ ಫೋನ್ ಇದೆಯಾ ಚೆಕ್ ಮಾಡಬೇಕು ಅಂತ. ಮನೋಜ್ ಅವ್ರ ಊರಲ್ಲಿ ಒಂದು ಕೆರೆ ಇದೆ, ಸೂಳೆ ಕೆರೆ ಅಂತ. ಮನೋಜ್ ಬೆಂಗಳೂರಿಗೆ ಬಂದ್ಮೇಲೆ ಅದನ್ನ ಬರೀ ಕೆರೆ ಅಂತ ಕರೀತಾರೆ. ಪ್ರಮೋದ್ ಅವ್ರನ್ನ ನೋಡಿದ ತಕ್ಷಣ ನಮ್ಮ ತಾತ ಅಂಕಲ್ ಅಂದ್ಬಿಟ್ರು. ಅಶ್ವಿನಿನ ನೋಡಿದ ತಕ್ಷಣ ಪ್ರಮೋದ್ ದೊಡ್ಡಮ್ಮ ಅಂದ್ಬಿಟ್ರು. ಪ್ರಮೋದ್ ಅವರು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದು ಕೆಂಪೇಗೌಡರನ್ನ ವೆಲ್ಕಮ್ ಮಾಡಿದ್ರು. ಕೆಂಪೇಗೌಡರು ಇವ್ರನ್ನ ನೋಡಿದ ತಕ್ಷಣ ಹೇಳಿದ್ರು, ಹೇ ಜೀಸಸ್ಗೆ ಕೇಳಿದೆ ಅಂತ ಹೇಳಿದ್ರು. ಇವ್ರು ಆ್ಯಕ್ಚುಲಿ ಕೇಳಿದ್ರು ಜೀಸಸ್ನ, ನಂಗೆ ಸ್ವಲ್ಪ ವಯಸ್ಸಾಗಿದೆಯಲ್ಲ, ಈ ವೈನೆಲ್ಲ ಕುಡಿಬೋದಾ ನಾನು? ಅದಕ್ಕೆ ಜೀಸಸ್ ಅಂದ್ರು, ಫಸ್ಟ್ ವಿಮಲ್ಗೂ ಮಾತಾಡಿದ್ದೆ. ಅಜಯ್ ಅವರಪ್ಪ ಸೀರೆ ಅಂಗಡಿ ಇಟ್ಟಿದ್ದಾರೆ, ಅವನಿಗೆ ಟೀ ಶರ್ಟ್ ಹೊಲ್ಸಕ್ಕೆ. ಅಜಯ್ ಮೇಲೆ ರೋಸ್ಟ್ ಬರಿಬೇಕು, ಏನಾದರೂ ಆ್ಯಂಗಲ್ಸ್ ಕಳಿಸು ಅಂದ್ವಿ. ಎಲ್ಲ ಆ್ಯಂಗಲಿಂದನೂ ತಪ್ಪ ಇದ್ದಾನೆ. ಅಜಯ್ ಮುಖ ಅಪ್ಸರ ಎರೇಸರ್ ಥರ ಇಲ್ಲ, ಯಾರೋ ತೂತಿಟ್ಟಿದ್ದಾರೆ. ಅಜಯ್ ಅವ್ರ ಸ್ವಂತ ಕುಟುಂಬದ ಮೇಲೆ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ. ನಿತಿನ ನೋಡಿದ್ಮೇಲೆ ನಾನು ಸ್ಟ್ಯಾಂಡಪ್ ಸ್ಟಾರ್ಟ್ ಮಾಡಿದ್ದು. ಅವನ್ನ ಫಸ್ಟ್ ಟೈಮ್ ನೋಡಿದಾಗಲೇ ಅನ್ನಿಸ್ತು ನನಗೆ, ವಾವ್, ಇವ್ನು ನೋಡೋಕೆ ಚೆನ್ನಾಗಿರಲಿಲ್ಲ ಅಂದರೆ ಏನು ಗತಿ. ನಿತಿನ್ ಮುಖ ರಜತ್ ಪಟ್ಟಿದಾರ್ದು, ಹೆಸರು ಜೆರೋದಾ ಫೌಂಡರ್ದು, ವಾಯ್ಸು ಮೆಟ್ರೋ ಅನೌನ್ಸ್ಮೆಂಟ್ದು. ಇಷ್ಟೆಲ್ಲ ಪಾಸಿಟಿವ್ ಸೇರಿ ಏನೋ ಒಂದು ಅನರ್ಥ ಆಗುತ್ತೆ ಅಂತ ಗೊತ್ತಿತ್ತು. ಇವನು ಹಾಡು ಕೂಡ ಹಾಡ್ತಾನೆ ಗೊತ್ತಾ, ಚೆನ್ನಾಗೂ ಹಾಡ್ತಾನೆ. ವಿಜಯ್ ಪ್ರಕಾಶ್ ಸಿಂಗಿಂಗ್ ಸ್ಕಿಲ್ಸ್ ವಿತ್ ಸೆಕ್ಷುವಲ್ ಪ್ರೆಫರೆನ್ಸ್. ವಾಟ್ ಯು ಥಿಂಕ್ 3 ಜನ ಇಸ್? ನಿತಿನ್ ಕಣ್ ಕಾಣಲ್ಲ,
ಇದಕ್ಕೆ ನಾನು ಯಾ ಆಫ್ಕೋರ್ಸ್. ಅರೆ ನೀವು ನನ್ನ ಒಳಗಿಂದ ಮಾತಾಡ್ಬಿಟ್ರೆ. ನಿತಿನ ಕಣ್ ಕಾಣಲ್ಲ, ಇದಕ್ಕೆ ನಾನೇ ಸಾಕ್ಷಿ. ನಾನು ನೋಡಿದ್ದೀನಿ ಒಂದ್ಸಲ, ಅವನು ಪೊಲೀಸ್ ಅವ್ರ ಹತ್ರ ಹೇಳ್ತಿದ್ದ, ನನಗೆ ಮುಂಚೆಯಿಂದ ಗೊತ್ತಿತ್ತು ಇಷ್ಟ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್, ವೆಲ್ಕಮ್ ಬ್ಯಾಕ್ ಯೋರ್ ಹೋಸ್ಟ್ ಆಕಿಬ್ ಕೋಲ್ಕರ್ ಆನ್ ಸ್ಟೇಜ್. ಇದ್ವಾ ಜೋಕ್ಸ್ ಡಾರ್ಕ್ ಇದ್ವಾ? ಹೆಂಗ್ ಕಾಣಿಸ್ತಾ? ಜೋಕ್ಸ್ ನಾವು ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಅವರ್ ವೆರಿ ಓನ್ ಧಾರವಾಡ ಪೇಡ, ವೆರಿ ಸ್ವೀಟ್ ಅಂತ ಅಂದ್ಕೊಂಡೆ, ವೆರಿ ಓಲ್ಡ್ ಅಷ್ಟೇ. ಕೇಳೋಪ್ಪ ಪ್ರಮೋದ್ ಅಷ್ಟೇ. ಇವಾಗ ಗೊತ್ತಾಗಿರ್ಬೋದು ನೀವು ಆಕಿಬ್ ಮುಸ್ಲಿಂ ಅಂತ. ನಾವು ಎಲ್ಲರೂ ಇವಾಗ IT ದಾಗ ಇದ್ದವ್ರು ಒಂದು ಕೆಲಸ ತಗೊಂತ ಅಂತೀವಲ್ರಿ. ಆಕಿಬ್ ಟೆನ್ಷನ್ ಏನು ಗೊತ್ತೇನ್ರಿ? ಪಂಚರ್ಲೆಸ್ ಟೈರ್ ಬಂದ್ರಿ ಹಿಂಗೆ ಅದು ಟೆನ್ಷನ್ ರೀ ಅವ್ರಿಗೆ. ರಾತ್ರಿ ತುಂಬ ಟೈರ್ ಬರಬಾರ್ದು, ಪಂಚರ್ಲೆಸ್ ಟೈರ್. ನಾವು ಲೈಫಲ್ಲಿ ಏನೇನು ಲೈಫಲ್ಲಿ ಏನೇನು ಅಂತ ಕೇಳಿದ್ರೆ F1 ಟೈರ್ ಪಂಚರ್ ಮಾಡ್ಬಿಟ್ಟು. ನೆಕ್ಸ್ಟ್ ನಮ್ಮ ಟೀಮಿಂದ ಚಾಲು ಮಾಡಂದ್ರಿ ಅಜಯ್ ರಾಠೋಡ್ ನೋಡ್ರಿ, ಒಂದ್ಸಲ ನೋಡ್ರಿ. ಅಜಯ್ ರಾಜಸ್ಥಾನಿಂದ ಬರ್ತಾನಂತ್ರಿ. ರಾಜಸ್ಥಾನಿ ಊಟಿನ ಮೇಲೆ ಫೀಮೇಲ್ ಫಿಟಿಸೈಡ್ ಕಡಿಮೆ ಐತಿ. ಇವ್ರಿಗಿಂತ ಬೆಟ್ರ್ ಹುಡುಗಿಯರ್ ಸಾಕು ನಮ್ಗೆ, ಇಂಥ ಹುಡುಗರು ಬೇಡ ನಮಗೆ ಅಂತ. ರಾಜಸ್ಥಾನಾಗ ಚೈಲ್ಡ್ ಮ್ಯಾರೇಜ್ ಆಗುತ್ತೆ ಗೈಸ್, ನಿಮ್ಗೆ ಇನ್ನೂ ಮ್ಯಾರೇಜ್ ಆಗಿಲ್ಲ. ಮುಖದ್ಮೇಲೆ ಮಾರ್ಕ್ ನೋಡ್ರಿ, ಎಲ್ಲಾರು ನೋಡಿರ್ಬೋದು ನೀವು. ಅವ್ ಮಾರ್ವಾಡಿ ರೀ. ಅವ್ರ ಮನ್ಯಾಗ ಅವ್ರ ಅಮ್ಮ ಕೇಳ್ಯಾನ್ರಿ, ಒಂದ್ ಚಮಚ ತುಪ್ಪ ಹಾಕಂದ್ರ ಬಟ್ಲಾನೆ ತಂದ ಅವ ಇಡೀ ಊರ್ದ ಊಟ ಮಾಡಿ ಬಂದಂದ್ರ ಅವ. ಅದಕ್ಕೆ ಅವನಿಗೆ ಬೆಂಗಳೂರಿಗೆ ಕಳ್ಸ್ಯಾರ ಅವನಿಗೆ. ಇವ್ರು ನೋಡ್ರಿ, ಕರೋನಾ ಆದ್ಮೇಲೆ ಎಲ್ಲರಿಗೂ ಮಾಸ್ಕ್ ಕಂಪಲ್ಸರಿ ತೆಗ್ದಾರಲ್ರಿ. 2 ವರ್ಷ ಎಕ್ಸ್ಟ್ರಾ ಮಾಸ್ಕ್ ಹಾಕಕ್ಕೆ ಹಚ್ಚಾರ್ರಿ ಬ್ಯಾಡ್ಲಿ, ನಮ್ ಮುಖ ತೋರ್ಸ್ಬಳ್ಳಿ. ಅವನ ಆಫೀಸ್ನಾಗ ಕ್ಯಾಮರಾಲೆಸ್ ಲ್ಯಾಪ್ಟಾಪ್ ಕೊಟ್ಟಾರ ಇವನಿಗೆ. ಮನೋಜ್ ಗೈ ಬಾರಿ ನಾಚ್ಕೋತ ನೋಡು. ನೀವು ಕ್ಲಾಸ್ ಹೊರಟಾಗತ್ತೀರ ನಾಚ್ಕೊಳ. ನಮ್ಮ ಮನೆಯೊಳಗೆ ಪಿಂಕ್ ಲೈನ್ ಚಾಲೋ, ಇಲ್ಲಿ ಮೆಟ್ರೋ ಈಸಿ ಆಗ್ತದೆ. ಪಿಂಕ್ ಲೈನ್ ಹೋಗಲ್ಲ, ನಾಚಿಕೆ ಆಗುತ್ತೆ. ಪಿಂಕ್ ಲೈನ್ ಹುಡುಗಿರದಲ್ಲ, ಅದು ಎಲ್ಲರೂ ಹೋಗ್ಬೋದು. ಮನೋಜ್ ಹೆಸರು ಮನೋಜ್ UV ಅಂತ್ರಿ. ಅವ್ ಬಿಸಿಲಿನ ಹಿಂಗ ಆಗ್ಯದಂತ ಅವಾಗ ಇವ್ ನೋಡಿ ಸೈಂಟಿಸ್ಟ್ SPF 50 ಕಂಡು ಹಿಡ್ದಾರ್ರಿ. ಹುಡುಗಿಯರಿಗೆ ಅರ್ಥ ಆಗತ್ತಿಲ್ಲ. ನಿಖಿಲ್ ಕಾಮತ್ ಗೈಸ್, ನಿತಿನ್ ಕಾಮತ್ ಗೈಸ್. ನಾ ಯಲಂಕಲಿಂದ ಅಂತ ಮಾಡ್ತಾನ. ಬರೀ ಅದೇ ರೀ, ಬರೀ ಮಾತಾಡ್ತಾನ್ರಿ. ಅದಕ್ಕೆ ಅವ್ರ ಮನೆಯವ್ರು ಏರ್ಪೋರ್ಟ್ ಬಲ್ಲಿ ಮನಿ ತಗೊಂಡ್ರಿ. ಇವ್ನ್ ಸೌಂಡ್ ಕೇಳಬಾರ್ದು ನಮಗೆ ಅಂತ. ಅವ್ ನೋಡ್ರಿ ಕಾನ್ಸ್ಟಿಪೇಷನ್ ಇದ್ದಂಗೆ ಇರ್ತಾನ್ರಿ ಅವಾಗ. ಯಾಕಂದ್ರೆ ಎಲ್ಲರೂ ತಿಕಾ ಮುಚ್ಕಲಿ ಅಂತಾರೆ. ಅವ ಡಾಕ್ಟರ್ ಬಲ್ಲಿ ಹೋಗೇನ್ರಿ. ಆ ಡಾಕ್ಟರ್ ತಿಕ್ಕಾ ಬಡ ನೀನು ಬಾಯಿ ಮುಚ್ಚಲೇ ಬಸ್ತೀನಿ ಅಂತ ಹೇಳ್ಯಾರ. ಅವಾಗ ನಿನ್ ಕಡಿಮೆ ಆಗ್ತದ. ನಿಖಿಲ್ ಕಾಮತ್ ಫ್ಯಾನ್ ಯಾರ ಕೈ ಐತರಿ? ಯಾರ್ಯಾರು ಹುಡುಗರು ಕೈ ಐತಿರಲ್ರಿ, ಎಲ್ಲಾರು ಕೈ ಐತಿರಿ. ಕೈ ಐತಿನಲ್ರಿ ಇವ. ನೆಕ್ಸ್ಟ್ ಇವನ್ ರೀ. ಒಂದ್ಸಲ ನೋಡ್ರಿ ಹೆಂಗ ದೂತ್ ಪೇಡ ಇದ್ದಂಗಿಲ್ರಿ. ಎಲ್ಲಾ ಗ್ರೂಪ್ನಾಗ ಒಂದು ದೂತ್ ಪೇಡ ಇರ್ತಲ್ರಿ. ಆರ್ಟ್ಸ್ ಕಾಲೇಜ್ ಡ್ರಾಪ್ಔಟ್ ಅಂತ್ರಿ. ಇವ್ ಮನೆಗೆ ರಂಗೋಲಿ ಹಾಕ್ತಾನ್ರಿ ಮುಂಚೆ.
ಡ್ರಾಪ್ ಔಟ್ ಅಲ್ರಿ ಅವ್ನು ತೆಗ್ದಾಕ್ಯಾರಿ ಅವ್ನು ಕ್ವಶನ್ ಪೇಪರ್ನ ಎಲ್ಲ ಡೋರ್ಮಾನ್ ಡ್ರಾಯಿಂಗ್ ಮಾಡಿ ಬಂದಲ್ರಿ ಸೈಂಟಿಸ್ಟ್ ಅವ್ನು ನೋಡಿದ್ರಿ ಭಾರಿ ಇಂಟೆಲಿಜೆಂಟ್ ಅವ ನೀವು ಗಣೇಶ್ ಕಸಪ್ಪು ಏನೋ ಮಾಡ್ಬೋದು ಇವ ಅಂತ ಮೊನ್ನೆ ನಾಯಿ ಕೇಳಾಕತ್ತನ್ಲಿ ನಾಯಿ ಮಾಡೋದ್ರಿ ನಾಯಿ ಪಾಡ ಸ್ಮಾರ್ಟ್ ಬಾಯ್ ಟು ನಾಟ್ ಸ್ಮಾರ್ಟ್ ಅಶ್ವಿನಿಗೆ ಯಾರು ಬೈ ಫ್ರೆಂಡ್ಸ್ ಇಲ್ಲ ಅಂತ್ರಿ ನನಗೆ ಶಾಕ್ ಆಗೇ ಇಲ್ಲ ಅಶ್ವಿನಿ ಅಂದ್ರೆ 2 ವೀಲರ್ಸ್ ಅಂದ್ರೆ ಬಹಳ ಹೆದರಿಕೆ ಅಂತ ಬಿಕಾಸ್ ಶಿ ಇಸ್ ದ ಥರ್ಡ್ ವೀಲ್ ಇನ್ ಎವ್ರಿ ರಿಲೇಶನ್ಶಿಪ್ ಸೊ ಅಶ್ವಿನಿಗೂ once she'll definitely get a man in her life that is menopause ಸಣ್ಣ ಹುಡುಗರಿಗೆ ಯಾರಿಗೂ ಅರ್ಥ ಆಗಲ್ಲ ಸೊ ನಾಟ್ ಸೊ ಗುಡ್ ಲುಕಿಂಗ್ ಟು ವೆರಿ ಗುಡ್ ಲುಕಿಂಗ್ ಸಂಜೀವ್ ಫಾರ್ಮರ್ ಅಂತ್ರಿ ಅವ್ ಬೆಂಗಳೂರಿಗೆ ಎದಕ್ ಬಂದ ನನಗೆ ಗೊತ್ತೇನ್ರಿ ಇಲ್ಲಿ ಅವರ ಫಾರ್ಮಿಂಗ್ ಮಾಡ್ತಾರ ಅಂತ ಗೊತ್ತಾಯ್ತು ಅವರ ಫಾರ್ಮಿಂಗ್ ಮಾಡಕ್ ಬಂದನ್ರಿ ಅವ್ರಿಗೆ ಫ್ಯಾಷನ್ ಬಗ್ಗೆ ಏನ್ ಗೊತ್ತಿಲ್ರಿ ಅವ್ ಸ್ನೀಕರ್ ಅಂದ್ರೆ ಯಾರದಾರ ಮನೆಗೆ ಹೋಗಿ ಮೊನ್ನೆ ಸ್ನೀಕರ್ ಲೋಫರ್ ಹಾಕ್ಲಕ್ ಚಾಲು ಮಾಡ್ಯಾನ ಸೊ ನೆಕ್ಸ್ಟ್ ವಿನಯ್ ಕುಲಕರ್ಣಿ ಒಂದ್ಸಲ ಕೇರ್ಫುಲ್ ಆಗಿ ನೋಡ್ರಿ ಇವಾಗ ಯಾರೋ 3 ಜನಕ್ಕೆ ಸಾರಿ ಹೇಳಿ ಬಂದಂಗಿಲ್ರಿ ಸಾರಿ ಸರ್ ಅವ್ನು ನೋಡಿದ್ರೆ ಅವ್ನ ಪಾಕೆಟ್ನ ಕ್ಯಾಲ್ಕುಲೇಟರ್ ಸಿಗುತ್ತೆ ಅವ್ನು ಫ್ಯಾಮಿಲಿ ಟ್ರಿಪ್ ಹೋಗ್ತಾನಲ್ರಿ ಅವ್ನ್ ಸೀಟ್ ಅಕೌಂಟ್ ಮಾಡಲ್ರಿ ಆ ಊದಿನ ಕಡೆ ಚುಚ್ಚೋದಿರ್ತಾರಲ್ರಿ ಅಲ್ಲಿ ಚುಚ್ಚಿ ಕರ್ಕೊಂಡು ಹೋಗ್ತಾರೆ ಅವನಿಗೆ ಒಂಥರ ಬ್ಯಾಕ್ ಗ್ರೌಂಡ್ ಇದ್ದಾಗ ಅವನ್ರಿ ನಮ್ಮ ಟೀಮ್ ಈ ಪೋರ್ಟ್ರೇಟ್ ಫೋಟೋ ತೆಗೆದ್ರೆ ಎಂಟೈರ್ ಥಿಂಗ್ ಬ್ಲರ್ ಆಗಿಬಿಡ್ತಾರೆ ವಿನಾಯಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡೇನ್ರಿ ನೋಡ್ರಿ ಸ್ಕ್ರೂ ಡ್ರೈವರ್ ಕಂಡಂಗೆ ಕಾಣ್ತಾವ That's been my time, guys. You've been a great audience. Let me call our host back, Akib Kulkar, guys. ಶೋ ಸ್ಟಾರ್ಟ್ ಆಗೋಕ್ಕೂ ಮೊದಲು ಎಲ್ರಿಗೂ ರೆಡಿನಾ ಅಂತ ಕೇಳಿದೆ. ಪ್ರಮೋದ್ ಅವ್ರಿಗೆ ಹುಚ್ಚ ಬಂದ್ರ ಅಂತ ಕೇಳಿದೆ. ವಯಸ್ಸಾದವರಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಅವ್ರಿಗೆ ಸೆಕೆಂಡ್ ಕಳಿಸಿದ್ರು ಯಾಕೆಂದ್ರೆ ಜಾಸ್ತಿ ಹೊತ್ತು ಕೂತ್ರೆ ಮಂಡಿ ನೋವಾಗುತ್ತೆ ಅಂತ. ಆರ್ಥ್ರೈಟಿಸ್ ನಮಗೆಲ್ಲ ಗೊತ್ತಿಲ್ಲ, ಅವ್ರಿಗೆ ಅಭ್ಯಾಸ ಆಗಿದೆ. ಅಪ್ ನೆಕ್ಸ್ಟ್ ವಿ ಹ್ಯಾವ್ ನಮ್ಮ ವೆರಿ ಓನ್ ಮ್ಯಾಥ್ಸ್ ಟೀಚರ್. ನನಗೆ ಅನ್ಸುತ್ತೆ ವಿನಾಯಕ್ ಅವರು ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಹೋಗಿಲ್ಲ ಅಂತ. ಅಂದರೆ ಬರಲ್ಲ ಅಂತಲ್ಲ, ಅದೆಲ್ಲ ಬರುತ್ತೆ. ಮಧ್ಯಾಹ್ನ ಬಿಸಿ ಊಟ ತಿಂದರೆ ಸ್ವಲ್ಪ ದಪ್ಪ ಇರೋರು, ಇಷ್ಟೇ ಇರ್ತಿಲ್ಲ. ಗಿಡಪ್ಪ ವಿನಾಯಕ. Give it up for cut master, sorry, roast master Akib. ಆಕೀಬ್ ಏನಿದಲ್ಲ, ಬಟ್ ಯಾವಾಗೂ ಅವ್ನ ಸುತ್ತಲೇ ಇರೋ 4 ಜನ ಏನು ಅನ್ಕೋತಾರೆ ತಲೆನೇ ಕೆಡ್ಸ್ಕೊಂಡು ನಾವು. ಯಾಕಂದ್ರೆ 4 ಜನ ಅವ್ನ ವೈಫ್ಸೇ ಇರ್ತಾರೆ. ಆಕೀಬ್ MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಆ್ಯಂಡ್ ಭಾಳ ಚಲೋ ಪೊಸಿಷನ್ ಆಗಿದೆ ನಮ್ಮಲ್ಲಿ. ಲೈಕ್ ಅದಲ್ರಿ, ಭಾಳ ಚಲೋ ಪೊಸಿಷನ್ ಇದೆ. ನಾವು ಡೈರೆಕ್ಟ್ CEO ರಿಪೋರ್ಟ್ ಮಾಡ್ತಾನೆ. 2 ಸಲ ಅವ್ನು ಪಿಕಪ್ಗೆ ಅವ್ನು ಡ್ರಾಪ್ಗೆ. ಇದು ನಮ್ಮ ಟೀಮ್ ಇದೆ. ಸೊ ಗಣೇಶ್ದ ಹೈಟು, ಈಕಿ ಕರಿಯರು, ಅವನದು ಹೋಪು ಎಲ್ಲ ಸ್ಟಕ್ ಆಗಿದೆ. ನಾ ಅವ್ರ ಜೊತೆ ಇದ್ದೀನಿ. ಸೊ ಅಶ್ವಿನಿ ಇದ್ದಾಳೆ ನಮ್ಮ ಜೊತೆ. ಹೌದು, ಏನು ಮಾಡ್ತಾರೆ. ಆಕೀಬ್ ಇದನ್ನ ಟೀಮ್ ಮಾಡಿದ್ದೆ. ನಮ್ಮ ಟೀಮ್ ಒಳಗೆ ಸ್ವಲ್ಪ ಗ್ಲಾಮರ್ ಇರಲಿ ಅಂತೇಳಿ ಗಣೇಶ್ಗೆ ಹಾಕಿದ್ರು. ಅಶ್ವಿನಿ ನೋಡ್ರಿ ನೀವು ಕರೆಕ್ಟಾಗಿ. ಸೊ ಆಕಿ ಅಳಿಗತಾಳೋ ನಗ್ಲಿಯತಾಳೋ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಆಕಿ ರಿಗ್ರೆಟ್ ಮಾಡ್ಕೋತಿರ್ತಾಳೆ ಆಕಿ ಕರಿಯರ್ದು. ಬಟ್ ನಂಗೆ ಅಶ್ವಿನಿಗೆ ಏನಂದ್ರು ಸಾರಿ ಅಂತ ಹೇಳ್ಬೇಕು ಅನಿಸ್ತದೆ. ಯಾಕಂದ್ರೆ ಆಕಿ ಖುಷಿ ಇದ್ದಾಗ ಹೆಂಗೆ ಕಾಣಿಸ್ತಿರ್ತಾಳೆ. ಇನ್ನು ಬೇಜಾರಾದ್ರೆ ಸಾರಿ, ಅಷ್ಟ ಬೇಜಾರಲ್ಲ ಬ್ಯಾಡಿಂಗ್ಸ್. ಗಣೇಶಂದ ಹಾಫ್ ಮರ್ಡರ್ ಆದ್ರೂ ಫುಲ್ ಸಾಯ್ತಾನ.
ಸಂಜೀವ್ 6-7 ವರ್ಷ ಆತ ಒಂದು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಲಿ ಅಂತ. ಅವನ ಹ್ಯಾಂಡಲ್ ನೇಮ್ ಸಖತ್ ಸಂಜೀವ ಅಂತದ. ರೀಸೆಂಟ್ಲಿ 10K ಹಿಟ್ ಮಾಡಿದವ. ಅವನದು ಫ್ಯಾನ್ ಪೇಜು ಚಾಲು ಆಗ್ಯದ, ಸಾಕಾತ್ ಸಂಜೀವ. ನಿತಿನ್ಗೆ ಚಸ್ಮಾ ತೆಗೆದ್ರೆ ಕಾಣಿಸಂಗಿಲ್ಲ, ಪ್ರಮೋದವ್ರಿಗೆ ಹಾಕೊಂಡ್ರು ಕಾಣಿಸಂಗಿಲ್ಲ. ನನಗೆ ಅಪೋನೆಂಟ್ ಟೀಮ್ ನೋಡಿದ ತಕ್ಷಣ ಫಸ್ಟ್ ಕಾಣಿಸಿದ ಪ್ರಮೋದ್. ಮತ್ತು ಪ್ರಮೋದ್ ಅವ್ರಿಗೆ ಏನು ಜೋಕ್ ಮಾಡ್ತಿಲ್ಲ, ಅದನ್ನ ಅಜಯ್ಗೂ ತೊಗೊಂಬಿಟ್ರಿ. ಅವ ಉಳಿಸ್ತಾನೆ, ನಾವು ಉಳಿಸೋದು ಬೇರೆ ಟೈಮ್. ಪ್ರಮೋದ್ ಅವರು ಇಂಜಿನಿಯರಿಂಗ್ ಮಾಡ್ಯಾರ. ಅವ್ರು ಮಾಡಿದ ಬ್ರಾಂಚ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಯಾಕಂದ್ರೆ ಈ ಸೈಜಿಗೆ ಒಂದು ಬ್ರಾಂಚ್ ಈಡಾಗ್ತದೆ. ಬಟ್ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಭಾಳ ಸ್ಟೂಡಿಯಸ್ ಇದ್ರು ಅವರು, ಭಾಳ ಸ್ಟೂಡಿಯಸ್ ಇದ್ರು. ಅವ್ರ ಕ್ಲಾಸಿಗೆ ಅವರು ಫಸ್ಟ್ ರ್ಯಾಂಕ್ ಬಂದರು, ಸಾರಿ ಸೆಕೆಂಡ್ ರ್ಯಾಂಕ್ ಬಂದರು. ಫಸ್ಟ್ ರ್ಯಾಂಕ್ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರು ಬಂದಿದ್ರು. ಪ್ರಮೋದ್ ಅವ್ರು ನೋಡ್ರಿ ನೀವು, ಏನೋ ತಿಂದು ಕೂತಾರ, ಇಲ್ಲ ತಿನ್ಲಿಕ್ಕೆ ಹೊಂಟಾರ ಅನ್ನಿಸ್ತಾರೆ. ಮನೋಜನ್ ಕರೆಕ್ಟಾಗಿ ನೋಡ್ರಿ ನೀವು, ಅವ ಹೊಸಕೋಟೆ ಸೈಡ್ ಅದು ನಂಬರ್ ಪ್ಲೇಟ್ ತೆಗೆದು ವೀಲಿಂಗ್ ಮಾಡ್ತಾರಲ್ಲ, ಸೇಮ್ ಹಂಗ ಕಾಣಿಸ್ತಾನ. ಮನೋಜನ್ ಫುಲ್ ಹೆಸರು ರೀ ಮನೋಜ್ UV, ಹೆಸರಿನಾಗ UV ಪ್ರೊಟೆಕ್ಷನ್ ಅದ, ಅದ್ರ ರೋಸ್ಟ್ ಆಗ್ಯಾನ ಅಷ್ಟ. ಅವ್ನ ಕರಿಯರ್ ಹಂಗೆ ಅವ್ನ ಮೇಲಿನ ಜೋಕ್ಸು ವರ್ಕ್ ಆಗಲ್ಲ. ಸೊ ನೆಕ್ಸ್ಟ್ ಅಜಯ್. ಒಂದಿಷ್ಟು ವರ್ಷದಿಂದ ಇದು ಬೆಳಂದೂರ್ ಲೇಕ್ ಒಳಗೆ ಫೋಮ್ ಬರ್ಲಿ ಇದ್ದೈತೆ ನೋಡ್ರಿ ನೀವು. ಅವಾಗ ಸೋಪ್ ದುಡ್ಡು ಉಳಿಸ್ಲಿಕ್ಕೆ ಸ್ನಾನಕ್ಕೆ ಹೋಗ್ತಿದ್ದೆ ಅವ. ಅಜಯ್ ಇಲ್ಲಿ ಬಂದು ಜೋಕ್ ಮಾಡ್ತಾನಲ್ಲ, ಅವ್ನ ಜೋಕಿಗೆ ಅವ್ನಿಗೆ ಭಾಳ ನಗ್ಲಿಕ್ಕೆ ಹೋಗ್ಬಿಡ್ರಿ. ಅವ್ನ ಎಕ್ಸ್ಪೆಕ್ಟೇಷನ್ ಕ್ರಾಸ್ ಆದ್ರೆ 50 ರೂಪಾಯಿ ಕೇಳ್ತಾನ. ನಿತಿನ್ ಕಾಮತ್ ಗೈಸ್. ಇವಂದು ಸರ್ನೇಮ್ ಕಾಮತ್ ಅದ, ಸರ್ನೇಮ್ದಾಗ ಮಾತದ. ಮಾತು ಮುಗಿಯುವುದೇ ಇಲ್ಲ, ಒಂದು ಹೊಟ್ಟೆ ಮುಗಿಯಂಗಿಲ್ಲ. ಬಟ್ ಅದು ಭಾಳ ಜಲ್ದಿ ಮುಗಿದ್ಬಿಡ್ತದೆ. ಗಣೇಶ ಕೇಳಿರ್ಬೇಕಾರೆ ನಿತಿನ್ಗೆ ಯಾರೇ ಸ್ವಲ್ಪ ಹೇಳ್ರಿ, ಇನ್ಸ್ಟಾಗ್ರಾಮ್ ತೆಗೆದಾಗ ಒಂದು ಸ್ಟೋರಿ ಹಾಕ್ಬೇಕಂತ. ತೆಗೆದ್ರೆ ಸಾಕು, ಫಿಟ್ ಚೆಕ್ ಅಂತದ್ದು, ಸಾಕ್ಸ್ ತೋರಿಸಿನೇ, ಇನ್ನರ್ ವೇರ್ ಕಲರ್ ತೋರಿಸಿನೇ. ಮತ್ತೆ ಯಾಕೆ ಹಿಂಗೆ ಮಾಡ್ತೀವ ಅಂದ್ರೆ, ಐ ಕ್ಯಾನ್ ಡೂ ಎನಿಥಿಂಗ್ ಟು ಸೆಲ್ ಮೈ ಸ್ಟ್ಯಾಂಡ್ ಅಪ್ ಟಿಕೆಟ್ಸ್ ಅಂತ. ಜೋಕ್ ಹೇಳು. ನಾವು ಈ ಶೋ 6 ಗಂಟೆಗೆ ಇಡವ್ರಿದ್ವಿ. ಬಟ್ ಆ ಟೈಮಿಗೆ ನಿತಿನ್ ಆಡಿಯನ್ಸ್ ಹೋಮ್ವರ್ಕ್ ಮಾಡ್ತಿರ್ತಾರೆ. ನಿತಿನ್ ಶೋ ಮುಗಿದ್ಮೇಲೆ ಅವ್ನ ಆಡಿಯನ್ಸ್ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರ ಪೇರೆಂಟ್ಸ್ ಬಂದಿರ್ತಾರೆ. ಆ್ಯಂಡ್ ದ್ಯಾಟ್ಸ್ ಹೌ ಪ್ರಮೋದ್ ಮತ್ತು ನಿತಿನ್ ಭೇಟಿಯಾಗಿದ್ದು. ನಿತಿನ್ದು 3 ಬ್ರೇಕಪ್ ಆಗ್ಯದ. ಏನು ಸರ್ಪ್ರೈಸ್ ಆಗಲಿಲ್ಲ ನಂಗೆ ಗೊತ್ತಾಗಿ. ಬಟ್ ಒಂದು ಬ್ರೇಕಪ್ ಹೆಂಗಾತಂತ ಹೇಳ್ತೀನಿ, ಮಿಕ್ಕಿದ್ದು ನೀವು ವಿಚಾರ ಮಾಡ್ರಿ. ಏನಾಗಿತ್ತು, ಒಂದ್ಸಲ ನಿತಿನ್ ಫಸ್ಟ್ ಗರ್ಲ್ ಫ್ರೆಂಡ್ ಅವ ಒಂದು ರೂಮ್ನಾಗ ಕೂತಿದ್ರು. ಆಕಿ ಅವ್ಗೇನು ಕೇಳಿದ್ಲ, ವಾಟ್ ಯು ಥಿಂಕ್ ಆಫ್ 69 ಅಂತಂದ. ಆವಾಗರೆ ಬಾಯಿ ಮುಸ್ತಾ ನೀವು ಅಂತೇಳಿ. ನೀವು ಅದಕ್ಕೆ 69 ಇಸ್ ಅ ವಂಡರ್ಫುಲ್ ನಂಬರ್, it's a semi-prime number, it's turbo-grammatic number. ಆಕಿ ನಾ ಹೋಗ್ತೀನಿ ಬಾಯ್ ಅಂತ ಗಣೇಶ್ ಕಡೆ ಹೋದ್ಲು. ಹೈಟ್ ಮ್ಯಾಚ್ ಇಲ್ಲ ಅಂತ ಅವನು ಬಿಟ್ಲು. ಸೊ ನಾವು ಯಾರ್ಯಾರ ಕಡೆ ಐಫೋನ್ ಇರ್ತಲ್ಲ, ಅವರು ಹೇ ಸಿರಿ ಅಂದ ತಕ್ಷಣ ಸಿರಿ ಅಂತಾಳ. ನಿತಿನ್ ಹೇ ಸಿರಿ ಅಂದ್ರೆ ಯಾಕಂದ್ರೆ ಆಕಿ ಶಿ ಕಾಂಟ್ ಸೇ ಎಷ್ಟು ಮಾತಾಡ್ತೀಯೋ. ವಿರಾಟ್ ಕುಲಕರ್ಣಿ ಅವ್ರ ಇನ್ಸ್ಟಾ ಐಡಿ ಸ್ವಚ್ಛ ಬ್ಯಾಚುಲರ್ ಅಂತೆ. ಅವರೇ ಫಸ್ಟ್ 16 ಅಂತ ಹೇಳಿದಿಲ್ಲಿ. ನಾವೆಲ್ಲ ಸ್ವಚ್ಛವಾಗೇ ಇದ್ವಿ. ಅಪ್ ನೆಕ್ಸ್ಟ್ ವಿ ಹ್ಯಾವ್ the yapper of the room.
ಇಷ್ಟು ಸೈಲೆನ್ಸ್ ನಾವು ಒಂದು ಜೊತೆ ಕೇಳಿಲ್ಲ ಆಯ್ತಾ. ಓಕೆ, ಇತ್ತಿನ ಹೊರಟಾಗ ಅಪ್ಪ ಅಮ್ಮಂಗೆ ಡಾಕ್ಟರ್ ಬಂದು ಹೇಳಿದಂತೆ ಕಂಗ್ರ್ಯಾಚುಲೇಷನ್ಸ್ ರೇಡಿಯೋ ಬಂದಿದೆ ಅಂತ. ನಿತಿನ್ ರ್ಯಾಪಿಡೋ ಗಿಪಿಡೋ ಎಲ್ಲ ತೊಗೊಂಡಾಗ ಅವ್ನಿಗೆ ಪಾಪ 2 ಸ್ಟಾರ್ ಸಿಕ್ಕಿದೆ. ಅವನು ಬರ್ತೀಯಾನೆ ಗುಡ್ ಲುಕಿಂಗ್ ಗೈ ಬಟ್ ಟಾಕ್ಸ್ ಅ ಲಾಟ್ ಅಂತ. ಐ ವುಡ್ ರಾದರ್ ಲಿಸನ್ ಟು ಟ್ರಾಫಿಕ್. ಕೇಳಪ್ಪ ನಿತಿನ್ ಗಾಯ್ ಚಪ್ಪಳೆ ತರೋಬಲ್ಲಿ ಆಕಿಬ್ಗೆ ಇಲ್ಲ ಆಕಿಬ್ ಬಗ್ಗೆ ನೀವು ಸ್ವಲ್ಪ ಯು ಫೀಲ್ ಲೈಕ್ ಯು ಟೇಕನ್ ಅ ಬ್ಯಾಕ್. ಆಕಿಬ್ ತುಂಬ ಒಳ್ಳೆ ಮನುಷ್ಯ. ನಾನು ಇವತ್ತು ಈ ಸ್ಟೇಜಿಗೆ ಬರೋಕ್ಕೆ ಅವರೇ ಕಾರಣ, ಯಾಕಂದರೆ ಆಟೋ ಬುಕ್ ಮಾಡಿದೆ ಅವರೇ ಬಂದರು. ಆಕಿಬ್ ಶೇಡ್ಸ್ ಹಾಕೊಂಡ್ರೆ ಮದ್ರಾಸಾಯಿ ಎಲ್ಲ ಮದ್ರಾಸಾಯಿ ಅಂತ ಕರೀತಾರೆ. ಆಕಿಬ್ ನಾನು ಫಸ್ಟ್ ಟೈಮ್ ಆಕಿಬ್ನ ಮೀಟ್ ಮಾಡಿದಾಗ ಇವರು ಕನ್ನಡ ಕಾಮಿಡಿ ಮಾಡ್ತೀನಿ ಅಂತ ತಕ್ಷಣ ನಾನು ಸ್ವಲ್ಪ ಯೋಚನೆ ಮಾಡಿದೆ, ಇವರು ಸ್ಟೀರಿಯೋಟೈಪ್ ಅರೆ ನಮ್ದಕ್ಕೆ ಇಲ್ಲ ಅಂತ ಜೋಕ್ಸ್ ಮಾಡ್ತಾರೆ, ಆ ಥರ ಜೋಕ್ಸ್ ಮಾಡ್ತಾರೆ ಅಂತ ಅನ್ಕೊಂಡೆ. ಇನ್ನ ಬೆಟರ್ ಜೋಕ್ಸೇ ಮಾಡ್ತಾರೆ ಅವರು. ಬಟ್ ಆಕಿಬ್ ವಾಂಟ್ಸ್ ಟು ಬಿ ಅ ಹೌಸ್ ಹೋಲ್ಡ್ ನೇಮ್, ಬಟ್ ಹೀ ಈಸ್ ಆಲ್ರೆಡಿ ಅ ಹೌಸ್ ಹೋಲ್ಡ್ ನೇಮ್. ಇವ್ರ ಹೆಸರಿದ್ರೆ ಹೌಸ್ನ ಹೋಲ್ಡ್ ಮಾಡ್ತಾರೆ, ಕೊಡೋದೇ ಇಲ್ಲ. ತುಂಬ ಒಳ್ಳೆ ಮನುಷ್ಯ ಆಕಿಬ್. ಲೈಕ್ he considers everybody as his brothers and sisters. ಅಲ್ವಾ ಮೊಹಮ್ಮದ್ ಆಕಿಬ್? ನಾನು ನನ್ನ ಸಂಗಡಿಗರನ್ನ, ಇದು ಫಸ್ಟ್ ಆಫ್ ಆಲ್ ನನ್ನ ಟೀಮು. ನಾವು 4 ಜನ ಸೇರಿದ್ರೆ ಮಂಗನಿಂದ ಮಾನವ ಚಾಟ್ ತರ ಕಾಣ್ತೀವಿ. ಅಜಯ್ ಫಸ್ಟ್ ಟೈಮ್ ನಾನು ಅಜಯ್ನ ಸ್ಟ್ಯಾಂಡಪ್ ಕಾಮಿಡಿ ಇದ್ರಲ್ಲಿ ಮೀಟ್ ಮಾಡಿದಾಗ ಅಂದ, ಬ್ರೋ ಐ ಬಿನ್ ಡೂಯಿಂಗ್ ಸ್ಟ್ಯಾಂಡಪ್ ಕಾಮಿಡಿ ಫಾರ್ 8 years. ನಾನು ಹಿಂಗೆ ಬಿಗ್ ಬ್ರದರ್ ತರ. ನಾನು ಅವಾಗಲೇ ಅನ್ಕೊಂಡೆ ದೊಡ್ಡಣ್ಣನೇ. ಅಜಯ್ ಸ್ವಲ್ಪ ನಿಂತ್ಕೊ, ಗೊತ್ತಾಗ್ತದೆ. ಚೇರು ವಾರಂಟಿ ಇಲ್ಲ. ಜನ ಯೂಶಲಿ ಕೇಳ್ತಾರೆ ಕೋಳಿ ಮೊದಲ ಫಸ್ಟ್ ಮೊಟ್ಟೆ ಮೊದಲ ಅಂತ. ಪ್ರಮೋದ್ ಯಾವ್ದು ಬಂದ್ರೆ ನಾನು ತಿಂತೀನಿ. ಸುಮ್ಮನೆ ಹೇಳ್ದೆ ಅವ್ರು ವೆಜ್. 2ಕ್ಕೂ ಮದುವೆ ಮಾಡ್ಸೋಣ ಅಂತ. ಪ್ರಮೋದ್ ಇಸ್ ಸೋ ಓಲ್ಡ್. ಅವ್ರ ಹುಟ್ಟಿದಾಗ ಹಳೆ ಬಿಡಿನ ಬರೀ ಬೀಡಾಗಿತ್ತು. ಓಲ್ಡ್ ಮಾಂಕಿನ ಬರೀ ಮಾಂಕ್ ಆಗಿತ್ತು. ವಯಸ್ಸಿಗೆ ಬರೋ ಇನ್ನ ಬರ್ತಾ ಇದ್ರು. ಪ್ರಮೋದ್ ಅವ್ರು ಯಾದಗಿರಿಂದ ಬಂದಿರೋದು. ಯಾದಗಿರಿ ಗೊತ್ತಾ ನಿಮ್ಗೆ ಡಿಸ್ಟ್ರಿಕ್ಟ್? ಯಾದಗಿರಿ 2ಕ್ಕೆ ಫೇಮಸ್ಸು. ಅದು SSLC ಲಿಸ್ಟ್ ಲಾಸ್ಟ್ ಬರ್ತಾ ಇತ್ತು. ಅದಾದ್ಮೇಲೆ ಪ್ರಮೋದ್ ಅಷ್ಟೊಂದು ಬಂದ್ರು. ಇವಾಗ SSLC ಅವ್ರು ಬೇಜಾರಾಗಿದೆ, ಸರ್ ನೀವು ಬೇರೆ ಡಿಸ್ಟ್ರಿಕ್ಟ್ ಉಟ್ಕೊಳ್ಳಿ ಸರ್. ನಮ್ದು ಕೊಳ್ಳೆಯವರು ಮರ್ಯಾದೆ ಇತ್ತು. ನಮ್ಮ ಟೀಮ್ ಬಿಟ್ಟು ಈ ಟೀಮಿಗೆ ಬರೋಣ. ಈ ಟೀಮ್ ಹೆಸರೇನು? 4 ಜನ ಸೇರಿ ಅದೊಂದೇ ಡೇಟ್ ಸಿಗೋದು ಇವ್ರಿಗೆ. ಅಶ್ವಿನಿ ಈಸ್ ಅನ್ RJ, ಶೀಸ್ ಅ ಕಾಮಿಕ್, ಶೀಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ತುಂಬಾ ಕೇವಲ ಮಾತಾಡ್ತೀವಿ ಅವ್ರ ಬಗ್ಗೆ, ಬಟ್ ನೀವು ಆ ಥರ ಯೋಚನೆ ಮಾಡ್ಬಿಡಿ. ಶೀಸ್ ಅ ವೆರಿ ಸಕ್ಸಸ್ಫುಲ್ ಅಂಡ್ ವೆರಿ ಫನಿ ಕಾಮಿಕ್. ಇನ್ಫ್ಯಾಕ್ಟ್ ಶೀಸ್ ದ 10th ಫನಿಯೆಸ್ಟ್ ಕಾಮಿಕ್ ಆನ್ ದಿಸ್ ಪ್ಯಾನಲ್ ಇವತ್ತು. ನಾವು 9 ಜನ ಇದ್ದೀವಿ ನಾವು. ಇಲ್ಲ ಮೈಕು ಸೇರಿ. ಶೋ ಚೆನ್ನಾಗಿ ಹೋಗಿಲ್ಲ ಅಂದ್ರೆ ಕಾಮಿಕ್ ಬೇಜಾರಲ್ಲಿರ್ತಾರೆ, ಆದ್ರೆ ಆಡಿಯನ್ಸ್ ಬೇಜಾರಲ್ಲಿದ್ದಾರೆ ಅಂದ್ರೆ ಅಶ್ವಿನಿ ಶೋ ಚೆನ್ನಾಗಿ ಹೋಗಿದೆ ಅಂತ. ಬಟ್ ಅಶ್ವಿನಿ ಬೇಜಾರಲ್ಲಿದೆ ಅಂದ್ರೆ ಸಂಜೀವ್ ಪ್ರಪೋಸಲ್ ಅಕ್ಸೆಪ್ಟ್ ಮಾಡಿಲ್ಲ ಅಂತ. ಫಸ್ಟ್ ಜೋಕಾ ಹಾಕಿ ಮೇಲ್ ಜೋಕ್ ಇವಾಗ ಅರ್ಥ ಆಯ್ತು. ನಾನು ಫಸ್ಟ್ ಟೈಮ್ ಅಶ್ವಿನಿ ನಮ್ಮ ಪ್ಯಾನಲ್ಗೆ ಇದ್ದಾಳೆ ಅಂತ ಅನ್ಕೊಂಡ್ರೆ, ನಾವು ಜೋಕ್ಸ್ ಬರ್ತಿರುವಾಗ ಟೀ ಮಾಡ್ಕೊಳಕ್ಕೆ ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಅದು ಅಶ್ವಿನಿ ಅವಳು ಅದು ಕಡೆ ಚೆನ್ನಾಗಿ ಮಾಡಲ್ಲ. ಅಶ್ವಿನಿ ಲುಕ್ಸ್ ಲೈಕ್ ಅ ಮಿಸ್ಕ್ಯಾರೇಜ್ ಕಮ್ ಟ್ರೂ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಆಕಿಬ್ ನೋಡಿ ಈ ಜೋಕ್ ಇಡಂಗಿದ್ರೆ ಇಲ್ಲೇ ಇಲ್ಲ ಅಬೌಟ್ ಮಾಡ್ಬಿಡಿ. ಅಬಾರ್ಷನ್ ಜ್ಞಾಪಕ ಬಂತು. ಸಂಜೀವ್ ಬರೋಣ. ಸಂಜೀವ್ ನೋಡಕ್ ಮಾತ್ರ ಹಳ್ಳಿಯವ್ರ ತರ, ಬಟ್ ಆಕ್ಚುಲಿ ಇನ್ನ ರಿಗ್ರೆಸಿವ್. ಮೆಕ್ಡಾನಲ್ಡ್ಸ್ ಹೋಗ್ಬಿಟ್ಟು ಇವರು ಸೌತ್ ಇಂಡಿಯನ್ ಮೀಲ್ಸ್ ಕೇಳ್ತಾ ಇದ್ರು. ಅವರೊಂದು ಸರ್ ಹ್ಯಾಪಿ ಮೀಲ್ ಇದೆ, ಹೊಟ್ಟೆ ತುಂಬುತ್ತಾ? ಸಂಜೀವ್ ನೋಡಿ ಖಾಕಿ ಹಾಕೊಂಡ್ ಮುಂದೆನೆ KSRTC ಮರ್ಚೋದು, ಕದ್ದಿರೋದು ಸುಮ್ಮನೆ. ಇದಾದ್ಮೇಲೆ ಡಬಲ್ ಡ್ಯೂಟಿ ಇದೆ ಅವ್ರಿಗೆ. ಸಂಜೀವ್ ಇವತ್ತು ನಮ್ಮ ಜೊತೆ ಇಲ್ಲಿದ್ದಾರೆ ಅಂದ್ರೆ ಅದಕ್ಕೆ ಒಂದೇ ರೀಸನ್, BBMP ಅವರು ಫುಟ್ಪಾತ್ ನ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ಟೈಮ್ ಪಾಸ್ ಮಾಡೋದು ನಮ್ಮ ಜೊತೆ ಇದ್ದಾರೆ. ಅಶ್ವಿನಿ ಆತಲ್ಲ ಹೂವ ಮಾರ್ಬಿಟ್ಟೆ ಬಂದು
ವಿನಾಯಕ್ ನೋಡಿದ್ರೆ ರೂಲ್ಡ್ A4 ಶೀಟ್ ತರ ಇದ್ದಾನೆ. ಮುಖ ನೋಡಿದ್ರೆ ಲೆಫ್ಟ್ ಅಲ್ಲಿ ಕ್ಷೇಮಾಶ್ರೀ ಬರೆಯೋಣ ಅಂತ ಅನ್ಸುತ್ತೆ. ವಿನಾಯಕ್ ಅವ್ರು ಎಷ್ಟು ಲೈಟ್ ವೇಟ್ ಇದಾರೆ ಅಂದ್ರೆ ಜೋಬಲ್ ಪೇಪರ್ ವೇಟ್ ಇಟ್ಕೊಂಡು ಓಡಾಡ್ತಾರೆ. ಅದ್ರ ಮೇಲೆ ಪ್ರಮೋದ್ ಅಶ್ಲ ಅಂತ ಬರ್ತಿದೆ. ವಿನಾಯಕ್ ನೋಡ್ರೆ ಅನ್ಸಲ್ಲ, ವಿನಾಯಕ್ ಸ್ವಚ್ಛ ಬ್ಯಾಚುಲರ್ ಅಂತ ಇವ್ರ ಯೂಸರ್ ನೇಮ್. ಇವ್ರು ನೋಡ್ರೆ ಅನ್ಸಲ್ಲ ಇವ್ರ ಮದ್ವೆ ಆಗೋ ಹುಡುಗಿ ತುಂಬಾ ತಪ್ಪಗಿರ್ತಾಳೆ ಅಂತ. ಬಟ್ ಆಕ್ಚುಲಿ ನಾ ಮದ್ವೆ ಆಗಿಲ್ಲ, ಸ್ವಚ್ಛ ಬ್ಯಾಚುಲರ್ ಇರು. ಯಾಕಂದ್ರೆ ನೋಡಕ್ ಹೋಗಿರೋ ಹೆಣ್ಣಿಗೆಲ್ಲ ಆಕಾರ ಚೆನ್ನಾಗಿದ್ದೀರಿ ಅಂದ್ರೆ ಏನಾಗುತ್ತೆ, ತುಂಬಾ ಆಡ್ಕೊಳಕ್ಕಾಗಲ್ಲ. ವಿನಾಯಕ್ನ ಓನರ್ ಅಂಕಲ್ ಕಂಪ್ಲೇಂಟ್ ಮಾಡಿ ನೀರು ನಿಲ್ಸ್ತಾರೆ. ಬರೀ ನೋಡೋ ತರ ಕಾಣಿಸಲ್ಲ ಇವರು. ಅಟ್ ಲಾಸ್ಟ್ ನನ್ನ ಫೇವ್ರೇಟ್ ಕಾಮಿಕ್, ನನ್ನ ಗೇ ಫ್ರೆಂಡ್ ಗಣೇಶಕ್ಕೆ ಬರೋಣ. ಯಾ ಗಣೇಶ್ ಬಗ್ಗೆ ಬಯೋಪಿಕ್ ಬರ್ತಾ ಇದೆ, ಪುಟಾಣಿ ಏಜೆಂಟ್ 0.123. ಅದರಲ್ಲಿ ನಾಯಿ ಬೆಕ್ಕು ಇವರೇ ಪ್ಲೇ ಮಾಡ್ತೀವಿ. ಗಣೇಶ್ ಇಸ್ ಸೋ ಶಾರ್ಟ್, ಅವ್ನು ಕುಂಟೆ ಬಿಲ್ಲಲ್ಲಿ 1 3 ಹೋಗೋಕೆ ರ್ಯಾಪಿಡೋ ಬುಕ್ ಮಾಡ್ತಾನೆ. ಅಶ್ವಿನಿ ಬಿಟ್ರೆ ಈ 4 ಜನನ ಗಣೇಶ್ ಇದ್ದ ಸಾಲ ನಿಲ್ಸಿದ್ರೆ BSNL ಮೊಬೈಲ್ ಸಿಗ್ನಲ್ ತರ ಕಂಡ. ಗಣೇಶ್ ಸೇಮ್ ದೇವ್ರ ಗಣೇಶ ತರನೇ, ಡೊಳ್ಳು ಹೊಟ್ಟೆ, ಹಲ್ಲು. ಇಲ್ಲಿ ನೋಡಿ ಅಶ್ವಿನಿ. ಗಣೇಶ್ ತುಂಬಾ ಸಿಂಪಲ್ ಮನುಷ್ಯ. ಬರ್ಡೇನೆಲ್ಲ ತುಂಬಾ ಫ್ಲೆಕ್ಸ್ ಆಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳಲ್ಲ. ಬಡ ಮಕ್ಕಳ ಜೊತೆ ಬಟ್ಟೆ ಹಂಚ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ, ಸೇಮ್ ಸೈಜ್. That's been my time, guys. Thank you so much. Put your hands together for your host back, Arki Gautam. ಆಯ್ತಾ ಕಪಲ್ದು ಗಂಡ ಹೆಂಡತಿ ಜಗಳದ ಮಧ್ಯೆ ನಾವು ಹೋಗ್ಬಾರ್ದಂತೆ. ಒಂದು ಜೋರ ಚಪ್ಪಾಳೆ ಬಲ್ಲಿ ನಿಂತೀನಿ. A very good friend of mine, Nitin. How many of you want Nitin roasting Manoj? ಇಲ್ಲ ಅಜಯ್ ಪಕ್ಕ ಕೂತ್ಕೊಂಡು ನಾನು ಕೂಡ ಮಾರ್ವಾಡಿ ಆಗ್ಬಿಟ್ಟಿನಿ. ಸಾಕಾಗಿರುತ್ತೆ. ಮನೋಜ್ ನೋಡಿದ್ರೆ ಅನ್ಸಲ್ಲ ಇವ್ರು ಪೊಲೀಸ್ ಸ್ಟೇಷನ್ ಇಂಟರ್ನ್ಶಿಪ್ ಮಾಡ್ತಾರೆ ಅಂತ. ಇವ್ರು ಕಾಲ್ ಮಾಡಿದಾಗೆಲ್ಲ ನಂಗೆ ಅನ್ಸುತ್ತೆ ಇನ್ಕಮಿಂಗ್ ಕಾಲ್ ನಾಟ್ ಅವೈಲೇಬಲ್ ಆನ್ ದಿಸ್ ನಂಬರ್. ಅದೇ ಇವ್ರು ಕಾಲರ್ ಟ್ಯೂನ್ ಅಂದ್ಬಿಟ್ಟು. ಮನೋಜ್ ಲಾಸ್ಟ್ ನೇಮ್ ಇಸ್ UV, which reminds me of Yuvraj because he is the cancer. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲ ನೋಡಿಲ್ಲ, ಕರೆಂಟ್ ಹೋದ ತಕ್ಷಣ ಮನೋಜ್ ದುನಿಯಾ ವಿಜಯ್ ತರ ಕಾಣಿಸ್ತಾರೆ. ಮನೋಜ್ ಒಂಥರ ತುಂಬಾ ಅಟ್ರಾಕ್ಟಿವ್ ಮನುಷ್ಯ. ಮನೋಜ್ ಒಂಥರ ಮ್ಯಾಗ್ನೆಟ್ ಇದ್ದಂಗೆ ಕಲರ್ ವೈಸ್. ಮನೋಜ್ ಶಿವಮೊಗ್ಗದ ಒಂದು ಕುಗ್ರಾಮದಿಂದ ಬರ್ತಾರೆ. ಬಟ್ ಬೆಂಗಳೂರಿಗೆ ಬಂದ್ರು ಅವರಲ್ಲಿ ಆ ಗ್ರಾಮೀಣ ಸೊಗಡು ಇನ್ನ ಹಂಗೆ ಇದೆ. ಪಕ್ಕದಲ್ಲಿ ಕೂತ್ಕೊಳ್ಳಿ, ಕೆರೋಸಿನ್ ಸ್ಮೆಲ್ ಬರುತ್ತೆ. ಇವ್ರು ನೋಡಿದ್ರೆ ಅನ್ಸಲ್ಲ ಇವರು ಕಟಿಂಗ್ ಶಾಪ್ ಹೋಗ್ಬಿಟ್ಟು ಕೆಳಗಡೆ ಬಿದ್ದಿರೋ ಕೂದಲನ್ನ ತಲೆಗೆ ಹಾಕೋತಾರೆ. That's my time on Manoj, guys. Thank you so much. Yeah, that was his time on Manoj, but the time on Ganesh will never end. Long lasting. Okay. ಒಂದ್ಸರಿ ಚಪ್ಪಾಳೆ ಬರಲಿ ಗೈಸ್ ನಿತಿನ್ಗೆ, ಕೊನೆಗೂ ಮುಗಿಸ್ದ. Only guy who wanted to come twice. ಮಾತು ಮುಗಿಲ್ವಲ್ಲ. ನಿತಿನ್ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ನಿತಿನ್ಗೆ ನಾನು ನಿತಿನ್ ಕೋರ್ಮಂಗಲ್ ಕ್ಲಬ್ಸಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ವಾಪಸ್ ಬರ್ಬೇಕಾದ್ರೆ ನಾನೇ ಡ್ರಾಪ್ ಕೊಡೋದು ರ್ಯಾಪಿಡೋ ಅಂತ ಕಾರಲ್ಲಿ, ನನ್ನ ಗಾಡೀಲಿ. ಎಷ್ಟು ಮಾತಾಡ್ತಾನೆ ಅಂದರೆ ನಂಗೆ ಗೊತ್ತು. ಎಷ್ಟು ನಂಗೊಂದ್ಸತಿ ತಲೆನೋವು ಬಂದು ಅಟ್ಲೀಸ್ಟ್ FM ಹಾಕೋಣ ಅಂತ FM ಹಾಕಿದ್ರೆ ಅಶ್ವಿನಿ. ನಾನು ರಿಂಗ್ ರೋಡಲ್ಲಿ ಇಳ್ಕೊಂಡೆ, ನನ್ನ ಗಾಡಿನ ನಾನೇ ಡ್ರಾಪ್ ಆದೆ. ಅಶ್ವಿನಿ ಎಷ್ಟು ಪರ್ಫೆಕ್ಟ್ ಬ್ರ್ಯಾಂಡಿಂಗ್ ಅಲ್ಲ. ಅಶ್ವಿನಿ ಆರ್ ಜೆ ಕೆಲಸ ಮಾಡ್ತಾರೆ. ಅಶ್ವಿನಿ ಅನ್ನೋ ಹೆಸರೇ ಸ್ಕ್ರೀನಿಗೆ ಮಾಡಿಲ್ಲ. ಯಾಕಂದ್ರೆ ನೀವು ನೋಡಿ, ಅಶ್ವಿನಿ ಆಡಿಯೋನೇ ಇರೋದು, ಅಲ್ಲೂ ವಿಡಿಯೋ ಇಲ್ಲ. ಬಟ್ ಅಶ್ವಿನಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅಷ್ಟೇ. ಸಮ್ ಡೇ ಶಿಲ್ ಬಿ ಫನಿ.
One of the comics I absolutely adore. All the women in the crowd, I really want Ashwini to kill. Once ಜೋರ್ ಸೌಂಡ್ ಬರ್ಲಿ guys. Yes. Give it up for Ashwini, everyone. ಅಲ್ಲ ಎಲ್ಲ ಹುಡುಗ ಅಶ್ವಿನಿ ನೋಡಿದ್ಮೇಲೆ ಹಿಂಗೆ ಬಿಡೋದು. ಓಕೆ ಆಯ್ತಾ ಇವರು ನಮ್ಮ ಟೀಮ್ ಒಬ್ಬ ಡ್ರಾಪ್ ಔಟ್ ಒಬ್ಬ ಅನ್ಎಂಪ್ಲಾಯ್ಡು ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ರಾಯಲ್ ಮೆಕ್ ಇವ್ರನ್ನ ನೋಡಿದ್ರೆ ಅನ್ಸುತ್ತೆ ರಾಯಲ್ ಮೆಕ್ ಅಂತ ಇವ್ರು ಹೋದ್ಮೇಲೆ ಆಕ್ಚುಲಿ ಮೆಕ್ಯಾನಿಕಲ್ ಇಂದ ರಾಯಲ್ ಅನ್ನ ತೆಗೆದ್ಬಿಟ್ರು ಅಂಡ್ ವಿನಾಯಕ್ ಅವ್ರನ್ನ ನೋಡ್ಬೇಕಾದ್ರೆ ಲೈಕ್ ಎಷ್ಟು ಒಳ್ಳೆಯವರು ಅಂತ ಅನ್ನಿಸ್ತಾರಲ್ವಾ ಸೊ ಅದಕ್ಕೆ ಏನು ಜೋಕ್ಸ್ ಬರ್ತಿಲ್ಲ ನಿಮಗೆ So now coming back to our roast master. Actually first give it up. ಬೇಡ ಬಿಡಿ ಯಾರು ಅಂತವ್ರೇನಿಲ್ಲ ಇಲ್ಲಿ. Okay, coming back to Akib. ಅವ್ರ ಹೆಸರಲ್ಲಿ 2 A ಇದೆ. AA. You know AA ಬ್ಯಾಟ್ರೀಸ್? ನಾವು ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ? ಟಿವಿ ರಿಮೋಟ್, ಗಡಿಯಾರದಲ್ಲಿ ಚೇಂಜ್ ಮಾಡೋಕ್ಕೆ. ಸೇಮ್ ಆಕಿಬು ಅಷ್ಟೇ, ಆದರೆ ಬಾಂಬ್ಗೆ ಯೂಸ್ ಮಾಡ್ತಾರೆ ಅಷ್ಟೇ. Akibu, he's married. I mean, nobody is disappointed, I know. ಅವರು ಆಕ್ಚುಲಿ ಡಿಂಕ್ ಅನ್ನೋದನ್ನ ಫಾಲೋ ಮಾಡ್ತಾ ಇದ್ದಾರೆ, ಡಬಲ್ ಇನ್ಕಮ್ ನೋ ಕಿಡ್ಸ್. ಬಿಕಾಸ್ ಅಕಸ್ಮಾತ್ ಮಗು ಹುಟ್ಬಿಟ್ರೆ ಇವ್ರ ವಿಡಿಯೋನೇ ನೋಡಬೇಕು. ಓಕೆ, ಗಣೇಶ್ ಕಶ್ಯಪ್ ಕಾಣ್ತಾ ಇದ್ದಾರಲ್ಲ, ಅಲ್ಲ ಜಸ್ಟ್ ಹೈಟ್ ವೈಸ್ ಹೇಳಿದೆ, ಕಲರು ನಾನು. ಸೊ ಗಣೇಶ್ ಆರ್ಟ್ಸ್ ಸ್ಟೂಡೆಂಟ್ ಆ್ಯಕ್ಚುಲಿ, ಬಟ್ ನನಗೆ ಗಣೇಶ್ನ ನೋಡಿದಾಗೆಲ್ಲ ಒಂದೇ ನೆನಪಾಗೋದು, ಆ್ಯಕ್ಚುಲಿ ಆರ್ಟ್ಸ್ ಸತ್ತೋಗ್ತಾ ಇದೆ. ನಮ್ಮ ಮನೇಲಿ ಆರ್ಟ್ಸ್ ತಗೋಬೇಡ ಅಂತ ಹೇಳ್ತಾ ಇದ್ರು. ಗಣೇಶ್ನ ನೋಡಿದ್ಮೇಲೆ ಗೊತ್ತಾಯ್ತು ಯಾಕೆ ಅಂತ. ಆ್ಯಂಡ್ ನಾನು ಹೇಳ್ತಾ ಇದ್ದೆ ವಿನಾಯಕ್ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಗ್ರಾಜ್ಯುಯೇಟ್ ಅಂತ. ಗಣೇಶ್ ನಿಮಗೆ ಗೊತ್ತಿರಲ್ಲ ಗ್ರಾಜ್ಯುಯೇಟ್ ವರ್ಡ್, ನೀವು ಡ್ರಾಪ್ ಓಕೆ. ಸಂಜೀವ್ ಅವರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ವಾ, ಅಷ್ಟೇ, ಬೇರೆ ಏನೂ ಇಲ್ಲ ಅವರಲ್ಲಿ. ಅವರು ಆ್ಯಕ್ಚುಲಿ ಕಿಸಾನ್ ಕಾಲ್ ಸೆಂಟರಲ್ಲಿ ಕೆಲಸ ಮಾಡಿದ್ದಾರೆ, ಲೈಕ್ ರೈತರಿಗೆ ಹೆಲ್ಪ್ ಮಾಡೋದು. ಅವ್ರು ಕಾಲ್ ಮಾಡಿ ಅವ್ರ ಪ್ರಾಬ್ಲಮ್ಸ್ ಹೇಳ್ಕೊತಾರೆ. ಸಂಜೀವ್ ಸೊಲ್ಯೂಷನ್ ಒಂದೇ ಎಲ್ಲದಕ್ಕೂ, ಪಾಲಿಡಾಲ್ ತಗೊಂಬಿಡಿ. ಸಂಜೀವ್ ಅವರು ಆ್ಯಕ್ಚುಲಿ ಹಳ್ಳಿಯಿಂದ ಬಂದಿರೋದು. ತುಂಬ ಕಲ್ತಿದ್ದೀನಿ ಅವ್ರ ಹತ್ರದಿಂದ. ಏನೇನು ಅಂತ ಹೇಳಿದ್ರೆ, ನಿನ್ನ ಮಕ ಮುಚ್ಚ, ನಿಂಗೆ ಬರಬಾರ್ದು ಬರ, ಚಾಪೆ ಸುತ್ಕೊಂಡು ಹೋಗ, ಇಷ್ಟೇ ಹೇಳ್ಕೊಟ್ಟಿರೋದು ಸಂಜೀವ್. ಈ ಟೀಮ್ ಬರೋಣ ಈಗ. ಎಷ್ಟು ಚೆನ್ನಾಗಿದಾರಲ್ಲ ನೋಡಕ್ಕೆ. ಮರ್ಯಾದೆನೇ ಇಲ್ಲ ನೋಡಿ, ಇಲ್ಲಿ ನಿಂತಿದ್ದೀನಿ ಆದ್ರೂ ಮಾತಾಡ್ತಾನೆ ಇರ್ತಾರೆ ಇಷ್ಟೇ ಹುಡುಗರು. ಓಕೆ, ಕಮಿಂಗ್ ಬ್ಯಾಕ್ ಟು ಹುಡುಗರು. ಅಜಯ್ ರಾಥೋರ್ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ರಾಯಲ್ ಆಗಿದೆ ಮುಖ ನೋಡಿ. ಅಜಯ್ ಅವರು ಮಾರ್ವಾಡಿ, ನಮಗೆಲ್ಲ ಗೊತ್ತು ಚಿಕ್ಕಪೇಟೆಯಿಂದ ಬರ್ತಾರೆ ಅಂತ. ಆದರೆ ಒಂದೇ ಒಂದು ಕನ್ಫ್ಯೂಷನ್, ಲೈಕ್ ಇವರು ಚಿಕ್ಕಪೇಟೆಯಲ್ಲಿ ಇರ್ತಾರಾ ಅಥವಾ ಇವ್ರ ಮೇಲ್ ಚಿಕ್ಕಪೇಟೆ. ಸೊ ಇದೇ ಥರ ರೋಸ್ಟ್ ಬರೆಯೋಕ್ಕೆ ಆ್ಯಂಗಲ್ಸನ್ನು ಕೇಳಿದ್ವಿ. ಸೊ ಅಜಯ್ ಅವ್ರು ಕೊಟ್ಟರು. ಅವರು ಸ್ಪೋರ್ಟ್ಸ್ ನೋಡಲ್ವಂತೆ, ಸ್ಪೋರ್ಟ್ಸ್ ನೋಡಲ್ಲ ಅವರು. ಅಫ್ಕೋರ್ಸ್ ಮುಖದ ಮೇಲೆ ಅಷ್ಟು ದೊಡ್ಡ ಎಂಟರ್ಟೈನ್ಮೆಂಟ್ ಇರಬೇಕಾದ್ರೆ. ಅವರು ಮಾರ್ವಾಡಿ ಅಗೇನ್ ಶಾಪ್ ನೋಡ್ಕೋತಾರೆ ಆಯಿತಾ.
ತುಂಬ ದಿನ ಆದಮೇಲೆ ಶಾಪನ್ನು ಬಿಟ್ಟು ಇಲ್ಲಿ ಬಂದಿದ್ದಾರೆ. ಸೊ ನಾನು ಕೇಳಿದೆ ಇವತ್ತು ಶಾಪ್ ಯಾರು ನೋಡ್ಕೋತಾ ಇದ್ದಾರೆ ಅಂತ. ಇದ್ದಾರೆ ಒಂದು 15 ವರ್ಷದ ಮಗು ಅಂತ ಅವರು. ಚೈಲ್ಡ್ ಲೇಬರ್ ಅಲ್ವಾ? ಇಲ್ಲ ಇಲ್ಲ ನಾನು ಹೆಂಡ್ತಿನೇ ಅಂತ. ಚೈಲ್ಡ್ ಲೇಬರ್ 15 ವರ್ಷ. ಲೆಟ್ಸ್ ಗೋ ಟು ನಿತಿನ್ ಕಾಮತ್. ಅಫ್ಕೋರ್ಸ್ ನಾನು ಸಿಂಗಲ್ ಇದ್ದೀನಿ ಇಂಥವ್ರನ್ನೆಲ್ಲ ನೋಡಿದ್ಮೇಲೆ. ಬಟ್ ನನಗೆ ಒಬ್ಬರು ಸಜೆಸ್ಟ್ ಮಾಡಿದ್ರು, ಡೇಟಿಂಗ್ ಆ್ಯಪ್ ಡೌನ್ಲೋಡ್ ಮಾಡಿ ನೀವು, ಅದರಲ್ಲಿ ರೈಟ್ ಸ್ವೈಪ್ ಲೆಫ್ಟ್ ಸ್ವೈಪ್ ಇದೆಲ್ಲ ಮಾಡಿದ್ರೆ ಹುಡುಗರು ಸಿಗ್ತಾರೆ ಅಂತ. ಡೌನ್ಲೋಡ್ ಮಾಡಿದೆ, ರೈಟ್ ಸ್ವೈಪ್ ಲೆಫ್ಟ್ ಸ್ವೈಪ್ ಮಾಡ್ತಾ ಇದ್ದೆ. ಆಮೇಲೆ ನಿತಿನನ್ನು ನೋಡಿದೆ, ಡಿಲೀಟ್ ಮಾಡಿಬಿಟ್ಟೆ. ನಂಗೆ ಆ್ಯಕ್ಚುಲಿ ಅಷ್ಟು ಈಸಿಯಾಗಿ ಕೆಟ್ಟ ಮಾತಾಡೋಕ್ಕೆ ಬರಲ್ಲ, ತುಂಬ ಒಳ್ಳೆಯವಳು ನಾನು, ಆಯಿತಾ? ಕೆಟ್ಟ ಮಾತು ಬರೋದೇ ಇಲ್ಲ. ಬಟ್ ನಿತಿನ ನೋಡಿದಾಗ ಮಾತ್ರ ತಡ್ಕೊಳಕ್ಕಾಗಲ್ಲ. ನಿತಿನ್ ಇಸ್ ಸೆಲ್ಫ್ ಒಬ್ಸೆಸ್ಡ್, ಆಯ್ತಾ? ಲೈಕ್ ಈಸ್ ಸೋ ಸೆಲ್ಫ್ ಒಬ್ಸೆಸ್ಡ್ ದಟ್ ಅವ್ನಿಗೇನಾದ್ರೂ ಏಡ್ಸ್ ಬಂದರೆ ಅದು ಅವನಿಂದನೇ ಬಂದಿರೋದು ಅಂತ ಹೇಳ್ಕೊತಾರೆ. HIV-ಗೆ ಈಗ ಸ್ವಲ್ಪ ನಮ್ಗೆ ಅವೇರ್ನೆಸ್ ಎಲ್ಲ ಇದೆ. ಸೊ ಮುಂಚೆ ಇರಲಿಲ್ಲ, ಆ ಕಾಲದಿಂದ ಇವರಿದ್ದಾರೆ. ಪ್ರಮೋದ್ ಅಶ್ನಾಲ್ ದೊಡ್ಡವರು ವಯಸ್ಸಲ್ಲಿ, ಸರ್ ಪರ್ಮಿಷನ್ ತಗೊಂತಾ ಇದ್ದೀನಿ. ಬಟ್ ಇವ್ರನ್ನ ನೋಡಿದ್ರೆ ಅನ್ಸಲ್ವಾ ಇವ್ರದ್ದು ಸ್ಟ್ಯಾಂಡ್ ಅಪ್ ಮಾಡೋದು ಕೊನೆ ಆಸೆ ಅಂತ. ನನಗೆ ಪ್ರಮೋದ್ ಅವ್ರನ್ನ ನೋಡಿದಾಗೆಲ್ಲ ಅನ್ಸೋದು ಒಂದೇ, ಈ ವಯಸ್ಸು ತನಕ ನನಗೆ ಬದುಕಬೇಕು. ನಿತಿನ್ನ ಗಣೇಶನ ನೋಡಿದಾಗ ಅನ್ಸುತ್ತೆ ಈ ವಯಸ್ಸೆಲ್ಲ ದಾಟ್ಕೊಂಡು ಬಂದ ನಾನು. ಪ್ರಮೋದ್ ಅವರು ಇಬ್ಬರು ಮಕ್ಕಳ ತಂದೆ. ಸೊ ನೀವು ಮದುವೆ ಆಗಿ ಮಕ್ಕಳು ಮಾಡ್ಕೊಂಡ್ರೆ ಫ್ಯೂಚರ್ ಲುಕ್ಸ್ ಲೈಕ್ ದಿಸ್. ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಟ್ ಲುಕ್ಸ್ ಲೈಕ್ ದಿಸ್. ಬೋತ್ ಆರ್ ಬ್ಯಾಡ್ ಬಟ್ ದ ಚಾಯ್ಸ್ ಇಸ್ ಯೋರ್ಸ್. ಐ ನೋ ನಿತಿನ್ ಮರ್ತಾ ಮನೋಜ್ ಮೇಲೆ ರೋಸ್ಟ್ ಮಾಡೋದು, ಬಟ್ ನಾನು ಮರ್ತಿಲ್ಲ ಮನೋಜ್. ನೀವು ರೀಲ್ಸ್ ನೋಡ್ತಾ ಇರ್ತೀರಾ ಮನೆಯಲ್ಲಿ, ಒಂದು ಫೇಸ್ ಬಂದಿದೆ ಸ್ಕಿಪ್ ಮಾಡಿಬಿಡ್ತೀರಾ ರೀಲ್ಸ್. ಮನೋಜ್ ಹೆಸರಲ್ಲಿ UV ಇದೆ, UV. ನೀವು ನನ್ನ ನೋಡಿದ್ದೀರಾ, ನಾನು ಮನೋಜನ್ನ ನೋಡಿದ್ಮೇಲೆ ಸನ್ಸ್ಕ್ರೀನ್ ಹಚ್ಚೋದು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಬೇಸಿಕಲಿ ಮನಸ್ಸಿಂದ ಬರೋದು ಅಂತೆ ಮೀನಿಂಗು. ಮನೋಜನ ನೋಡಿದಾಗೆಲ್ಲ ನನ್ನ ಮನಸ್ಸಿಂದ ಬರೋದು. Thank you guys, that's been my time. Please welcome back your host Akib on stage. ಫೌಂಡೇಶನ್ ಅಲ್ಲಿ ACC ಸಿಮೆಂಟ್ ಹಾಕ್ದಂಗಿಲ್ವ? Up next, we have my favorite comic on the road shows, Manoj UV. In road shows in Stage Cafe on Saturdays. You can never understand Manoj. Manoj is like one of those guys. ಕ್ಯಾಂಟೀನಿಗೆ ಹೋಗ್ಬಿಟ್ಟು ಇಡ್ಲಿ ತಿಂದು ಆಮೇಲೆ ಕೊಟ್ಟಾಕೊಂಡು ನಾನು ಏನೇ ಮಾತಾಡಿದ್ರು ನೀವು ಒಪ್ಕೊಂತೀರ, ಆಮೇಲೆ ಎಕ್ಸೆಪ್ಟ್ ಮಾಡ್ತೀರ ಅಂದ್ರೆ ಇನ್ನೂ ಜೋಕ್ಸ್ ಮಾಡ್ತೀನಿ. ಸರಿ, ಜೋರಾಗಿ ಚಪ್ಪಾಳೆ ಬರಲಿ ಗೈಸ್. ಮನೋಜ್ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರಲಿ ಆಕಿಬ್ಗೆ. ಎಷ್ಟೇ ಆದ್ರೂ ನಮ್ಮ ಮೈನಾರಿಟಿ.
ಈ ರೋಸ್ಟ್ ಶೋ ಫುಲ್ ಆಕಿಪ್ ದ ಪ್ಲಾನ್ ಫ್ರಮ್ ಸ್ಕ್ರ್ಯಾಚಿಂದ ಇಷ್ಟು ಜನ ರೋಸ್ಟ್ ಮಾಡೋಕ್ಕೆ ನಿಂತ್ಬಿಟ್ಟಿದ್ದಾರೆ. ಇದೆಲ್ಲ ಗೌರ್ಮೆಂಟ್ ಪವರ್ ಇದ್ದಾಗಲೇ ಸಾಧ್ಯ. ಆಕಿಪ್ ತುಂಬ ಸ್ವೀಟ್ ಮನುಷ್ಯ, ಯಾರ ಹತ್ರ ಮಾತಾಡಿದ್ರು ತುಂಬ ಸ್ವೀಟಾಗಿ ಮಾತಾಡ್ತಾರೆ. ಮೈನಾರಿಟಿ ಅಲ್ವಾ? ಇಲ್ಲಾಂದ್ರೆ ಯಾವಾಗ ಹೊಡಿತಾರೆ ಗೊತ್ತಿಲ್ಲ ಜನ. ಆಕಿಪ್ ಜಾಕೆಟ್ ಹಾಕೊಂಬಂದಿರ ನೋಡಿ, ಅದು ಗ್ರೀಸ್ ಕಲೆ ಇತ್ತು ಶರ್ಟ್ ಮೇಲೆ ಹಂಗೆ. ನೆಕ್ಸ್ಟ್ ನಮ್ಮ ಟೀಮ್ಗೆ ಹೋಗೋಣ. ನಿತಿನ್ ಮನೇಲಿ ಒಂದು IPL ಟವರ್ ಇದೆ. ಅವಾಗ ನಾನು ಇಸ್ಕೊತಾ ಇರ್ತೀನಿ. ನಿತಿನ್ ಫಾರೆನ್ಸಿಕ್ ಸ್ಟೂಡೆಂಟ್, ಸ್ವಲ್ಪ ಎಣ ಎಲ್ಲ ಕುಯ್ಯಕ್ಕೆ ಬರುತ್ತೆ. ಒಂದ್ಸರಿ ಎಣ ಕುಯ್ತಾ ಇದ್ರು, ಎಣ ಎದ್ಬಿಡ್ತು. ನೀನು ಮಾತು ನಿಲ್ಸು, ಏನಾದರೂ ಮಾಡ್ಕೋ, ನನಗೆ ತಲೆ ನೋವ್ತಿದೆ ನನಗೆ. ನೆಕ್ಸ್ಟ್ ನಮ್ಮ ಅಜಯ್ ರಾಥೋರ್ ರಜಪೂತ್ರ ವಂಶ, ಕರೆದ್ರೆ ತಿರ್ಗಕ್ಕೆ 2 ನಿಮಿಷ ಬೇಕು. ಅಜಯ್ ಚಿಕ್ಕಪೇಟೆಯಲ್ಲಿ ಅಂಗಡಿ ಇದೆ. ಇಲ್ಲಿಗೆ ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದು ಆ ಬಟ್ಟೆ ಇದೆಲ್ಲ ಹಿಂದೆ ಮುಟ್ಟು ನೋಡ್ತಾ ಇದ್ರು. ನಮಗೆ ಕೇಳಿದ್ರೆ ಚೀಪಾಗಿ ಕೊಡಿಸ್ತಾ ಇದ್ದೆ ನಾನು. ಅವ್ರು ನೋಡಿದ್ರೆ ಅನ್ಸಲ್ಲ, ಅವ್ರಿಗೆ ಒಂದು 7-8 ಪೋಲಿಯೋ ಡ್ರಾಪ್ಸ್ ಜಾಸ್ತಿ ಹಾಕಿದ್ದಾರೆ ಅಂತ. ಈ ನಡ್ಕೊಂಡು ಹೋಗ್ರೆ ತಿಳ್ಕೊಂಡು ಹೋಗ್ತಾರೆ ಅನ್ಸುತ್ತೆ, ಹೆಂಗೆ ಗೊತ್ತಾ? ನೆಕ್ಸ್ಟ್ ನಮ್ಮ ಪ್ರಮೋದ್ ಆಶ್ನಲ್ ಸೀನಿಯರ್ ಕೋಟದ ಮೇಲೆ ಬಂದಿದ್ದಾರೆ, ಅಶ್ವಿನಿ ರೆಕಮೆಂಡೇಶನ್ ಮೇಲೆ. ಪ್ರಮೋದ್ ಆಶ್ನಲ್ ಅವರು ಡೇಟ್ ಆಫ್ ಬರ್ತ್ ರೀಸೆಂಟಾಗಿ ಗೊತ್ತಾಯ್ತು ನಮಗೆ, ಕಾರ್ಬನ್ ಡೇಟಿಂಗ್ ಮೆಥಡಿಂದ. ನಾವೆಲ್ಲ ಜೋಕ್ಸ್ ಬರಿತಾ ಇದ್ವಲ್ಲ ರೋಸ್ಟ್ಗೆ, ಸರ್ PDF ಅಲ್ಲಿ ಬರೆಯೋಣ ಬನ್ನಿ ಅಂದರೆ ಇಲ್ಲ ನಾನು ನವಿಲ್ಗರಿಯಲ್ಲೇ ಬರೆಯೋದು. ನಿಮ್ಮ ಕನ್ವೀನಿಯನ್ಸ್ ಸರ್. ಪ್ರಮೋದ್ ಆಶ್ನಲ್ಗೆ ಅವ್ರ ಮಕ್ಕಳು ತಾತ ಅಂತಾರೆ. ಸಾಕು ನಮ್ಮ ಟೀಮ್ ಸಾಕು, ಈ ಕಡೆ ಬರ್ಬೋದು. ಸರಿ, ಜೋಳ ಚಪ್ಪಾಳೆ ಬರಲಿ ಈ ಕಡೆ ಟೀಮ್ಗೆ. ವಾಟ್ ಎವರ್ ದ ಫಕ್ ಇಸ್ ದೇರ್ ನೇಮ್. ಅವ್ರ ಹೆಸರು ನೋಡಿ, ಗಣೇಶ್, ಸಂಜೀವ್, ವಿನಾಯಕ್, ಅಶ್ವಿನಿ. ಅರ್ಧಕ್ಕೆ ನಿಂತೋಗಿರೋ ಸೀರಿಯಲ್ಗಳ ಹೆಸರು ಇದ್ದಂಗಿದಾವೆಲ್ಲ. ಗಣೇಶ್ ಬೇಕು ಅಂತ ಉದ್ದ ಬೆಳಿಲಿಲ್ಲ, ಬ್ಲೋ ಜಾಬ್ ಕೊಡೋಕೆ ಈಸಿ ಆಗಲಿ ಅಂತ. ಆದರೆ ನಿತಿನ್ ಕರೆಕ್ಟ್ ಹಿಡಿದಾನೆ, ಕರೆಕ್ಟ್ ಹಬ್ಬ. ಆದಷ್ಟು ಕೆಲಸ ಸುಲಭ ಮಾಡ್ಕೋಬೇಕು. ಗಣೇಶ್ ಡ್ರಾಪ್ ಔಟ್ 8th ಸ್ಟ್ಯಾಂಡರ್ಡಿಂದ. ಹೇಳೋದು ಮಾತ್ರ ಆರ್ಟ್ಸ್ ಅಂತ. ಕೇಳಿದ್ರೆ ಆರ್ಟ್ ಈಸ್ ಸಬ್ಜೆಕ್ಟಿವ್. ಆಯ್ತು ಹುಡುಗರು. ಗಣೇಶ್ ನೋಡಿದ್ರೆ ಅನ್ಸಲ್ಲ, ಕಾಂಡಮ್ ರೀಸೇಲ್ ಮಾಡ್ತಾರೆ ಇವರು. ಸರ್ ತಗೊಳ್ಳಿ ಸರ್, ಒಂದೇ ಸರಿ ಯೂಸ್ ಮಾಡಿರೋದು ಏನಾಗಲ್ಲ. ಗಣೇಶ್ ಸ್ವಲ್ಪ ಯೂಸರ್ ನೋಸ್ ದ ಪ್ರಾಡಕ್ಟ್. ಗಣೇಶ್ ಸ್ವಲ್ಪ ಡಾರ್ಕ್ ಹ್ಯೂಮರ್ ಮಾಡ್ತಾರೆ. ಮೊನ್ನೆ ಅವ್ರು ಅಜ್ಜಿ ತೀರೋಗಿದ್ರು, ಸುಡ್ತಾ ಇದ್ರು. ಅಲ್ಲಿ ಹೇಳ್ತಾರೆ ಸ್ವಲ್ಪ ಸಿಮ್ಮಿಗಿಡಿಯಲ್ಲ, ಮೆಲ್ಲಕ್ಕೆ ರೋಸ್ಟ್ ಆಗಿ. ನೆಕ್ಸ್ಟ್ ನಮ್ಮ ಸಂಜೀವಣ್ಣ ನಾನು ಒಂದೇ ಟೈಮ್ ಕಾಮಿಡಿ ಸ್ಟಾರ್ಟ್ ಮಾಡಿದ್ದು. ಇಬ್ರು ಕೈಲಿ ಏನೋ ಕಿತ್ತಕ್ಕಾಗ್ತಾ ಇಲ್ಲ. ಅವ್ರು ನೋಡಿದ್ರೆ ಅನ್ಸಲ್ಲ, ಊರಲ್ಲೊಬ್ಬ ಸಂಜೀವ ಅಂತಿರ್ತಾನೆ, ನೀನು ಹೋಗೋ ನೋಡ್ಕೊಂತ ನೋಡಿದ್ದು. ಅವ್ರು ನೋಡಿದ್ರೆ ಅನ್ಸುತ್ತೆ ಇವ್ರದ್ದು GKVKಲಿ ಕೃಷಿ ಮೇಳದಲ್ಲಿ ಪರ್ಮನೆಂಟ್ ಟೆಂಟ್ ಇದೆ ಒಂದು, ಯಾವಾಗ ಬೇಕಾದ್ರೂ ರಾಗಿ ಬಿಸ್ಕೆಟ್ ಮಾಡ್ತಾರೆ. ಸಂಜೀವಣ್ಣದು ರೀಸೆಂಟಾಗಿ 10K ಫಾಲೋವರ್ಸ್ ಆದ್ರು ಇನ್ಸ್ಟಾಗ್ರಾಮಲ್ಲಿ. ಇವರು ಅದನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಸಾಲ ಕೇಳ್ತಾರೆ. ಇದರಿಂದ ಏನಾದ್ರು ನೆಕ್ಸ್ಟ್ ನಮ್ಮ ವಿನಾಯಕ್ ನೋಡಿದ್ರೆ ಒಂದ್ಸಲ ಲೂಸ್ ಮಾತಾ ಯೋಗಿ ಡಿಗ್ರಿ ಮಾಡಿದ್ರೆ ಹಿಂಗೆ. ವಿನಾಯಕ್ ಮನೇಲಿ ಒಂದು ಬೆಕ್ಕಿದೆ, ಅದ್ರ ಹೆಸರು ಪುಸ್ಸಿ ಅಂತ. ಇವರು ಅದನ್ನ ಮುಟ್ಟಿ ಖುಷಿ ಪಡ್ತಾರೆ. ಅಶ್ವಿನಿ RJ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ವಯಸ್ಸಾಗಿದೆ ಅವ್ರಿಗೆ ಅಂತ. ಇವರು ಮತ್ತೆ ಸಾಲು ಮರದ ತಿಮ್ಮಕ್ಕ ಸೇಮ್ ಬ್ಯಾಚ್ಮೇಟ್ಸ್. ಅಶ್ವಿನಿ ಕನ್ಸೆ ಬಿಗ್ ಬಾಸ್ಗೆ ಹೋಗ್ಬೇಕಂತ.
ಇದು ಇವ್ರದ್ದು ಕನಸು. ಹ್ಞೂ ಅಂತಿದ್ರಲ್ಲ ಅಶ್ವಿನಿ, ಇದೆಯಾ ಇನ್ನೂ ಇದೆಯಾ ಸಾಯಿಸ್ಬಿಡಿ. ಅಶ್ವಿನಿ ನಮ್ಮ ಇಂಡಸ್ಟ್ರಿ ಎಲ್ಲ ದಿಗ್ಗಜರು ಎಲ್ಲ ಲೆಜೆಂಡ್ಸ್ನು ಇಂಟರ್ವ್ಯೂ ಮಾಡಿದ್ದಾರೆ. ಶಿವಣ್ಣ, ಅನಂತ್ ನಾಗ್, ತಡಿ ಶಿವಣ್ಣ, ನಮ್ಮ ಇಂಡಸ್ಟ್ರಿ ಎಲ್ಲ ಬೇರೆ, ಅನಿರುದ್ಧ್, ರಾಣಾ ದಗ್ಗುಬಾಟಿ ಎಲ್ಲ ಟ್ರೈ ಮಾಡಿದ್ರು ಒಂದು ಕರಿಯರ್ ಕೊಡೋಣ ಅಂತ, ಯಾರ ಕೈಯಲ್ಲೂ ಆಗಿಲ್ಲ. ಅನಂತ್ ನಾಗ್ ಪಾಪ ವಯಸ್ಸಾಗಿದೆ, ಸ್ವಲ್ಪ ಮೆಲ್ಲಗೆ ಮಾತಾಡ್ತಾ ಇದ್ರು. ಅವ್ರಿಗಿನ್ನ ಜಾಸ್ತಿ ಇವ್ರ ಕೈ ಅಲ್ಲಾಡ್ತಾ ಇದೆ. ಅವ್ರು ಕೇಳಿದ್ರು, ನೀವು BP ಟ್ಯಾಬ್ಲೆಟ್ ತೊಗೊಂಡಿದ್ರೆ ಇವತ್ತು? ಅಶ್ವಿನಿ ಉಸಿರಾಡ ಸುಸ್ತಾಗ್ಬಿಡುತ್ತೆ. ಇಲ್ಲಿ ಸ್ಟೇಜ್ ಮೇಲೆ ಬರಕ್ ಮಾತ್ರ ಈ ಚಪ್ಪಲ್ ಹಾಕೊಂಡಿದ್ದಾರೆ, ಇಲ್ಲಾಂದ್ರೆ ಅವ್ರతో ಚಪ್ಪಲ್ ಇವ್ರು ಹಾಕೊಂಡಿದ್ದಾರೆ. ದಟ್ಸ್ ಬಿನ್ ಮೈ ಟೈಮ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ನಿಮ್ಮ ಹೋಸ್ಟ್ ಮತ್ತೆ ಕರೆನ ಹಾಕಿ. ನೆಕ್ಸ್ಟ್ ವಿ ಹ್ಯಾವ್ ಸಂಜೀವ್ ಆಯ್ನೋ ತುಂಬ ಚಪ್ಪಾಳೆ ಹೊಡಿಸ್ತಾ ಇದ್ದೇನೆ ಅಂತ ಬಿಟ್ಟು ಮುಗೀತು. ಲಾಸ್ಟ್ ರೆಡಾಕ್ಟಿವ್ ಅಷ್ಟೇ ಆಯ್ತಾ, ಸ್ವಲ್ಪ ಬೇಜಾರಾಗ್ಬಿಡಿ. ಸಂಜೀವ್ ನೋಡಿ ಒಂದ್ಸತಿ ಕ್ಲಿಯರ್ ಆಗಿ. ಸಂಜೀವ್ ಹಳ್ಳಿಯಿಂದ ಬಂದಿರೋದು ಬೆಂಗಳೂರಿಗೆ ಗೆಲ್ಲಕ್ಕೆ ಅಂತ. ಏನು ಗೆಲ್ಲಕ್ಕೆ ಅಂದರೆ ಹಳ್ಳಿಗೆ ಪ್ಯಾಟೆಗೆ ಬಂದಾಗ ಅವ್ರ ಹತ್ರ ಪ್ಯಾಟೆ ಮಂದಿ ಕಾಡಿಗೆ ಬಂದು ಶೂಟಿಂಗ್ ಹೋಗಿದ್ರಂತೆ. ಅಣ್ಣ ನನಗೂ ಬೆಂಗಳೂರು ಕರ್ಕೊಂಡು ಹೋಗಿ ಅಂತ ಬಂದಿದ್ದೆ. ಸಂಜೀವ್ ಇಂಗ್ಲೀಷ್ ತುಂಬ ಸಕ್ಕದಾಗಿದೆ. ಒಂದ್ಸತಿ ಹುಡುಗಿ ಗೋಡೌನ್ ಅಂತ ಹೇಳಿದಂತೆ, ಇವನು ಕಾಲು ಮುಗಿದು ಬಂದೇನೆ. ಕೇಳಪ್ಪ ಸಂಜೀವ್ ಗೈಸ್. ಹಲೋ, ಹಾಯ್, ನಮಸ್ತೆ. ನನಗೆ ಗೊತ್ತು ನಿಮಗೆ ಚಪ್ಪಾಳೆ ಹೊಡೆಗೆ ಸುಸ್ತಾಗಿದೆ ಅಂತ. ಇಟ್ಸ್ ಓಕೆ. ಸೊ ಜೋರಾಗಿ ಪರವಾಗಿಲ್ಲ, ಉಫ್ ಅಂದ್ಬಿಡಿ. ಇಟ್ಸ್ ಓಕೆ. ಎಲ್ಲರಿಗೂ ಚಪ್ಪಾಳೆ ಹೊಡೆಯಷ್ಟು ದೊಡ್ಡವರೇನಲ್ಲ ಇರು. ಓಕೆ. ಸೊ ಆಕಿಬ್ ಗೈಸ್, ಆಕಿಬ್. ಸೊ ಅವಾಗಲೇ ಕನ್ನಡಕ ಹಾಕಿ ಕೂತಿರು ನೋಡಿದ್ರೆ ನಾನು ಅವ್ನು ಕನ್ನಡಕ ಹಾಕೊಂಡಾಗಲೆಲ್ಲ ಕಾಣಿಸಿದ್ದು, ಅರೆ ಆಪ್ರೇಷನ್ ಮಾಡ್ರೆ ನಮ್ಮ ತಾತ್ಯಾಕೆ ಇಲ್ಲಿ ಬಂದಿದ್ದಾರೆ ಆಪ್ರೇಷನ್ ಮಾಡಿಸ್ಕೊಂಡು ಅಂತ. ಆ್ಯಂಡ್ ಫಸ್ಟ್ ಟೈಮ್ ನಾವೆಲ್ಲ ಸೇರಿ ಆಕಿಬ್ನ ಎದುರುಗಡೆ ಬೈಕತ್ತಾ ಇರೋದು ಇದು. ಯೂಶಲಿ ಹೊರಗಡೆ ಮಾಡ್ತಿದ್ವಿ ಸೆಷನ್ನ, ಟೀ ಕುಡ್ಕೊಂಡು ಬರ್ಕೊಂಡು. ಆ್ಯಂಡ್ ಆಕಿಬ್ ಇಂಗ್ಲೀಷ್ ಕಾಮಿಡಿ ಕೂಡ ಮಾಡ್ತಾರೆ. ಇವ್ರು ಇಂಗ್ಲೀಷ್ ಕಾಮಿಡಿ ಮಾಡ್ಬೇಕಾದ್ರೆ ಆಡಿಯನ್ಸ್ ಕನ್ನಡ ಕಲ್ತ್ಕೊಂಡ್ಬಿಟ್ಟಾರೆ. ಈಗ ಕನ್ನಡ ಮಾಡಕ್ ಹೋಗೋರೆ ಮನೆಗೆ ಹೋಗ್ಬಿಟ್ಟಾರ. ಆ್ಯಂಡ್ ನಮ್ಮ ಟೀಮಿನ ಫಸ್ಟ್ ಲೈಕ್ ನಮ್ಮ ಅಶ್ವಿನಿ ಅವ್ರು ನೋಡಿ ಒಂದ್ಸಲಿ, ಐ ಆಮ್ ಸಾರಿ, ನೋಡ್ಲೇಬೇಕು, ವೆರಿ ಸಾರಿ. ಸೊ ಅವ್ರು ಹೇಳ್ಕೊಂಡು ಓಡ್ತಾ ಇರ್ತಾರೆ ಅವ್ರು ಸಿಂಗಲ್ ಅಂತ. ಅವ್ರು ಸಿಂಗಲ್ ಅಂತ ಅನ್ಕೊಂಡಾಗಲೇ ನನ್ಗೆ ಗೊತ್ತಾಗಿದ್ದು, ಓ ಬಾಯ್ಸ್ಗೂ ಕೂಡ ಸ್ಟ್ಯಾಂಡರ್ಡ್ಸ್ ಇದೆಯಾ. ಆ್ಯಂಡ್ ಅಶ್ವಿನಿ ಒಂಥರ ತಣ್ಣಗಾಗಿರೋ ಟೀ ಥರ, ನೋಡೋಣ ಬೀಳ ಹುಡುಗರಲ್ಲಿ ಬೀಳ್ತಾರೆ. ಆ್ಯಂಡ್ ನಮ್ಮ ವಿನಾಯಕ್ ಕುಲಕರ್ಣಿ ಅವರು, ಸೊ ಚಪ್ಪಾಳೆ ಬೇಕೇ ನೋಡಿರಿ, ಜೋರಾಗಿ ಹೊಡಿಬಿಡಿ, ಯಾರು ಬಿಡ್ತಾರೆ. ಓಕೆ. ಸೊ ವಿನಾಯಕ್ ಕುಲಕರ್ಣಿ ಎಷ್ಟು ಸ್ವಚ್ಛ ಬ್ಯಾಚುಲರ್, ಎಷ್ಟು ಶಿಸ್ತಿನ ಮನುಷ್ಯ ಗೊತ್ತಾ. ಈವನ್ ಕಾಂಡಮ್ ಕೂಡ ಐರನ್ ಮಾಡಿ ಹಾಕೊಳ್ಳೋದು. ಆ್ಯಂಡ್ ನಮ್ಮ ಟೀಮಿನ ಬೋನ್ಸಾಯಿ ಗಿಡ ಗಣೇಶ್ ಕೊಂಚ ಮಳೆ ಬರಲಿ. ನೀವು ಕ್ಲೀನ್ ಗಣೇಶ್ ನೋಡಿ, ಅವನೊಂಥರ ಗಡ್ಡೆ ಮೀಸೆ ಬಂದಿರೋ ಸ್ಪರ್ಮ್ ಥರ ಕಾಣಲ್ವಾ. ಗಣೇಶ್ ಜೀವನಾಧಾರಿತ ಸಿನಿಮಾ ಬಂದ್ರೆ ಅದನ್ನ ಶಾರ್ಟ್ ಮೂವಿ ಅಂತಾರೆ. ಆ್ಯಂಡ್ ಇನ್ಸ್ಟಾಗ್ರಾಮ್ಲೆಲ್ಲ ಅವನು ಮಹಾಪ್ರಭು ಅನ್ಕೊಂಡು ಓಡಾಡ್ತಾ ಇದ್ದಾನೆ. ಬಟ್ ಆಡಿಯನ್ಸ್ ಗೊತ್ತು ಅವನು ಮಹಾಪ್ರಭು ಅಲ್ಲ, ಮಿನಿ ಪ್ರಭು ಅಂತ. ಆ್ಯಂಡ್ ಗಣೇಶ್ನಾರಾದ್ರೂ ಕೊಲೆ ಮಾಡಿದ್ರೆ ಅದನ್ನ ಅಬಾರ್ಷನ್ ಅಂತಾರೆ. ಆ್ಯಂಡ್ ಈ ಟೀಮ್ ನೋಡಿ ಗೈಸ್, ನೋಡಿ ಅಂದ್ರೆ ಟೀಮ್ನ ಒಂಥರ ಫರ್ನಿಚರ್ ಅಂಗಡಿ ಥರ ಕಾಣಲ್ವಾ. 2 ಬೀನ್ ಬ್ಯಾಗು, ಒಂದು ಮುರಿದೋಗಿರೋ ಮರದ ಚೇರು, ಕೊನೆಯಲ್ಲಿ ಒಂದು ಡಸ್ಟ್ಬಿನು. ಮನೋಜನ್ ಒಂದ್ಸಲ ನೋಡಿ, ಅವನೊಂಥರ ಕ್ಯಾನ್ಸರ್ ಹಾಸ್ಪಿಟಲ್ ವಿಮಲ್ ಮಾರೋ ಥರ ಕಾಣಲ್ವಾ. ಆ್ಯಂಡ್ ಮನೋಜ್ PUC ಆದ್ಮೇಲೆ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದಂತೆ. ಮನೆಯವ್ರು ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟು ನಾನು ನಾಟಿ ವೈದ್ಯ ತಗೋತೀನಿ, ನಾಟಿ ಔಷಧಿ ತಿನ್ಕೊಡ್ತೀನಿ ನಾನು.
ಆ್ಯಂಡ್ ನಾನು ಒಂದು ವಿಷಯ ಹೇಳ್ಬೇಕು ಅಂತ ಅನ್ಕೋತೀನಿ ಈ ಸನ್ನಿವೇಶದಲ್ಲಿ. ಸೊ ಎವ್ರಿ ಜೋಕ್ ಇದೆಯಲ್ಲ, ಎವ್ರಿ ಜೋಕ್ ಇಸ್ ಕೈಂಡ್ ಆಫ್ ಅ ಸೀಡ್ ಆ್ಯಂಡ್ ಮನೋಜ್ ಇಸ್ ಸೀಡ್ಲೆಸ್. And so move on to our team Gogaya. Nitin. So Nitin na clean ಆಗಿ ಕ್ಲೋಸ್ ಅಪ್ ಅಲ್ಲಿ ನೋಡಿ ಗೈಸ್. ಮಾತ್ರ ಯೂಸ್ ಆಗಿರೋ ಡೈಪರ್ ತರ ಕಾಣಲ್ಲ. ನಿತಿನ್ಗೆ 3 ಬ್ರೇಕಪ್ ಆಗಿದೆ ಗೈಸ್. 3 ಬ್ರೇಕಪ್ ನಿತಿನ್ಗೆ. ಎಲ್ಲ ಸ್ವಇಚ್ಛೆಯಿಂದ ಆಗಿರೋದು, ಅಂದ್ರೆ ಹುಡುಗಿರಿಂದ. ಓಕೆ, ಸೊ ಅವ್ನು ಹೇಳ್ತಾ ಇರ್ತಾನೆ ಯೂಶುವಲಿ ಸ್ಟ್ಯಾಂಡಪ್ ಕಾಮಿಡಿ ಮಾಡಬೇಕು ಅಂತಂದ್ರೆ ಮಿನಿಮಮ್ 3 ಬ್ರೇಕಪ್ ಆಗಿರ್ಬೇಕು ಅಂತ. ಅವ್ನು ಕರೆಕ್ಟಾಗಿ ಸ್ಟ್ಯಾಂಡಪ್ ಕಾಮಿಡಿ ಮಾಡಿದ್ರೆ ಒಂದು ಆಯ್ತಾನಿಲ್ಲ. ಆ್ಯಂಡ್ ಅವ್ನು ಹೇಳ್ತಾ ಇರ್ತಾನೆ ಲೈಕ್ ನಿತಿನ್ಗೆ ತುಂಬಾ ಜನ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ, ಬಟ್ ಯಾರಿಗೂ ಅವ್ನು ಕಾಮಿಡಿ ಮಾಡ್ತಾನಂತಾನೆ ಗೊತ್ತಿಲ್ಲ. ಆ್ಯಂಡ್ ನಿತಿನ ಎಷ್ಟು ಸೆಲ್ಫ್ ಆಬ್ಸೆಸ್ಡ್ ಇದ್ದಾನೆ ಅಂತಂದ್ರೆ ಈವನ್ ಯಾರು ಕೊಲೆ ಮಾಡಿದ್ರು ಕೂಡ ಅವನು ನಾನೇ ಸೂಸೈಡ್ ಅಂತ ಮಾಡ್ತೀನಿ. ಆ್ಯಂಡ್ ನಿತಿನ ನೋಡಿ ಎಷ್ಟು ಹೈಟ್ ಇದ್ದಾನೆ. ಇವನೇನಾದ್ರೂ ಲೈಟ್ ಕಂಬ ಪಕ್ಕ ನಿಂತ್ಕೊಂಡ್ರೆ ನಾಯಿ ಬಂದು ಇವನ ಮೇಲೆ ಉಚ್ಚೋದು ಬಿಡ್ತಾನೆ. ನಾಟ್ ಬಿಕಾಸ್ ಹೈಟ್ ಇದ್ದಾನೆ ಅಂತಲ್ಲ, ಈ ಡಿಸೈಬಿಟ್ ಅಂತ. And guys moved out from oh sorry, yeah, I say no, I'm a very good in bad English, so ನಮಸ್ಕಾರ ಮಾಡಿ ಬಂದ್ಬಿಡ್ತೀನಿ ನಾನು. ಸೊ ಪ್ರಮೋದ್ ದರ್ಶನಾಳ್ ಗೈಸ್, ಜೋರ ಚಪ್ಪಳೆ ಬರಲಿ. ಪ್ರಮೋದ್ ದರ್ಶನಾಳ್ ಅವರು ಮಕ್ಕಳಿಂದ ತಪ್ಪಿಸ್ಕೊಳಕ್ಕೆ ಅಂತ ಬಂದು ಕಾಮಿಡಿ ಮಾಡ್ತಾರೆ. ಪಾಪ ಆಡಿಯನ್ಸ್ ಏನ್ ಮಾಡಿದ್ರು. ಅಂಡ್ ಏನೋ ಸೂರ್ಯ ಮತ್ತೆ ಭೂಮಿಯ ನಡುವೆ ಚಂದ್ರ ಬಂದ್ರೆ ಅದನ್ನ ಚಂದ್ರಗ್ರಹಣ ಅಂತಾರೆ, ರೈಟ್? ಅದೇ ಭೂಮಿ ಮತ್ತೆ ಸೂರ್ಯ ನಡುವೆ ಪ್ರಮೋದ್ ದರ್ಶನಾಳ್ ಬಂದ್ರೆ ಕತ್ಲು ಅಂತಾರೆ ಗಾಯ್ಸ್. ಅಂಡ್ ಪ್ರಮೋದ್ ದರ್ಶನಾಳ್ ಕಮಂಡ್ ಮೇಲೆ ಕೂತ್ಕೊಂಡ್ರೆ ಅವ್ರ ಮುಗಿಸೋಷ್ಟಲ್ಲ ಅದು ಇಂಡಿಯನ್ ಟ್ಯಾಲೆಂಟ್ ಆಗ್ಬಿಟ್ಟಿರ್ತಾರೆ. And another testicle of the same package. Give it up for Ajay. ಅಜಯ್ ನೋಡಿ, ಅಣ್ಣ ಅಜಯ್ ರಾಜಸ್ಥಾನದಿಂದ ಬಂದಿರೋದು. ಅಜಯ್ ರಾಜಸ್ಥಾನದಿಂದ ಬಂದ್ರೆ ನೀರು ಎಷ್ಟು ಇಷ್ಟ ಅಂತಂದ್ರೆ ಅವ್ನು ಕರ್ನಾಟಕ ಬಂದವಳಿಂದ ನೀರು ಕುಡಿದು ಉಚ್ಚೆ ಓದಿಲ್ಲ. ಇಟ್ಸ್ ನಾಟ್ ಫ್ಯಾಟ್, ಇಟ್ಸ್ ಯೂರಿನ್. ಅಜಯ್ನ ಯಾರಾದ್ರೂ ಕಡಲ್ ಮಾಡ್ಬೇಕಾದ್ರೆ ಮಿನಿಮಮ್ 3 ಸಲ ಮಾಡಬೇಕು. ಅಂಡ್ ಅಜಯ್ನ ಪೂರ್ವಜರು ರಜಪೂತರು, ರಜಪೂತರು. ಅವ್ರು ಯುದ್ಧ ಮಾಡ್ಬೇಕಾದ್ರೆ ಕತ್ತಿ ಹಿಡ್ಕೊಂಡು ಬಾರ್ ಕತ್ತಿ ಹಿಡ್ಕೊಂಡು ಅಣ್ಣ ಗೋಬಿ ತಿನ್ನಕ್ಕೆ 4 ಕಡೆ ಕಾಯ್ತಿಲ್ಲ, ಒಂದೊಂದ್ ಸ್ವಲ್ಪ ಬರಿಗೈಲಿ ತಿನ್ಕೊಂಡ್ಬಿಡ್ತಾನೆ. ಅಜಯ್ ಎಂತ ಲೇಜಿ ನನ್ನ ಮಗ ಅಂತಂದ್ರೆ ಅವ್ನು ವೆಯ್ಟ್ ಲಾಸ್ ಜರ್ನಿಗೂ ಕೂಡ ಕ್ಯಾಬ್ ಬುಕ್ ಮಾಡ್ತಾನೆ. ಅಂಡ್ ಊಬರ್ ಅವರು ಲಾರಿ ಕಳಿಸ್ತಾರೆ. Thank you guys, thank you very much. You guys are lovely audience. Let's welcome back your host, Akib, guys. Up next we have a last roaster of the day, Ajay Rathod. Ajay ಚಿಕ್ಕ ವಯಸ್ಸಲ್ಲಿ ಒಂದ್ಸತಿ ಮುಳುಗಿದ್ನಂತೆ ನೀರಲ್ಲಿ, ಅದು ರಾಜಸ್ಥಾನಲ್ಲಿ. ರಾಜಸ್ಥಾನ ನೀರಿಲ್ಲ 10 ಸೆಕೆಂಡ್ ರೀ, ಆದ್ರೆ ಬಲೂನ್ ಮುಳುಗಲ್ಲ. ಎಲ್ರಿಗೂ ಬರ್ತಿದೆ. ಬೆಂಗಳೂರಲ್ಲಿ ಒಂದು ಏರಿಯಾ ಇತ್ತು ದೊಡ್ಡಪೇಟೆ ಅಂತ, ಅಜಯಲ್ಲಿ ಶಿಫ್ಟ್ ಆದ್ಮೇಲೆ ಚಿಕ್ಕಪೇಟೆ ಮಾಡಿರೋದು ಜಾಗ ಗಿಳಪ್ಪ ಅಜಯ್ ಗಾಯ್ಸ್. ಆಕಿಬ್ ಇಸ್ ನಾಟ್ ಎ ಪ್ರಾಪರ್ ಮುಸ್ಲಿಂ. ಅವ್ನು ಬರೀ ಅರ್ಧ ಕಟ್ಟಾಗಿದೆ. ಈ ಮಾತು ನನಗೆ ಮನೋಜ್ ಹೇಳಿದ್ದು. ನಿನ್ಗೆ ಹೆಂಗ್ ಗೊತ್ತು ಅಂದ್ರೆ ಬೈ ಹೊಸ ಕಾಮಿಕ್ ಸ್ಟೇಜ್ ಟೈಮ್ಗೆ ಏನೇನ್ ಮಾಡ್ತಾರೆ ನೋಡಿ. ಮನೋಜ್ನ ಸ್ವಲ್ಪ ಸ್ಪೇಸ್ಗೆ ಹೋಗಿರೋ ಫಸ್ಟ್ ನಾಯಿ ತರ ಇಲ್ಲ. ಮನೋಜ್ ಬಗ್ಗೆ ಏನ್ ರೋಸ್ಟ್ ಮಾಡೋದು, ಏನ್ ಇವಾಗ ಇಂಜಿನಿಯರಿಂಗ್ ಮುಗಿಸಿದಾನೆ.
ನಿಮ್ಗೆ ಗೊತ್ತಾ ಇವನು ಹೋಟೆಲ್ ಅವ್ರದ್ದು ಹಾಸ್ಟೆಲ್ ಮೆಸ್ಸಿಂದ ಊಟ ದೇವಿ ಇಂದಿರಾ ಕ್ಯಾಂಟೀನ್ಗೆ ಮಾಡ್ತಿದ್ದ 7 ರೂಪಾಯಿಗೆ ಮಾಡ್ತಾವನಲ್ಲಿ. ಇವನ್ ಒಂದೇ ಅಚೀವ್ಮೆಂಟ್ ಗೊತ್ತಾ ಲೈಫಲ್ಲಿ, ಇವನ್ ಇಂಜಿನಿಯರಿಂಗ್ ಅಲ್ಲಿ ಸೂಸೈಡ್ ಮಾಡಿಲ್ಲ. ಯಾಕಂದ್ರೆ ರೋಪ್ ಇಸ್ಕೊಳಕ್ ದುಡ್ಡಿಲ್ಲ. ಅಂಗಡಿಯವ್ರಿಗೆ ಹೇಳ್ತಾವನೆ ಬೈ ಒಂದ್ ದಿವಸಕ್ಕೆ ಯೂಸ್ ಮಾಡ್ತೀನಿ, ನಾಳೆ ಬಾಡಿಯಿಂದ ತಗೊಳ್ಳಿ ಅಲ್ಲ, ಟ್ಯಾಗು ಅರಿಯಲ್ಲ. ಸದ್ಯ ನಾವು ಅಪ್ಪ ಕೊಟ್ಟಿಲ್ಲ ಅವನ್ಗೆ. ಕಮಿಂಗ್ ಟು ನಮ್ ಟೀಮ್ ನೆಕ್ಸ್ಟ್ ಪರ್ಸನ್ ನಿತಿನ್ ಕಾಮತ್. ನಿತಿನ್ ಒಂಥರ ಕನ್ನಡ ಸ್ಟ್ಯಾಂಡಪ್ದು ಐಟಮ್ ಸಾಂಗ್. ನಾವೆಲ್ಲರೂ ನೋಡಿದೀವಿ, ನಾವೆಲ್ಲರೂ ಕೇಳಿದೀವಿ, ಬಟ್ ಆರ್ಟಿಸ್ಟಿಕ್ಲಿ 0. ಅಂಡ್ ಟು ಬಿ ಆನೆಸ್ಟ್ ನನಗೆ ಐಟಮ್ ಸಾಂಗ್ ಮೇಲೆ ಜಾಸ್ತಿ ರೆಸ್ಪೆಕ್ಟ್ ಇದೆ. ಅವ್ರು ಅಟ್ಲೀಸ್ಟ್ ಸ್ವಲ್ಪ ಕ್ಲೀವೇಜ್ ನೋಡಿಸ್ತಾರೆ, ಸ್ವಲ್ಪ ದುಡ್ಡಿಗೆ. ಇವನು ವಿತೌಟ್ ಎನಿ ಮನಿ ಇಡೀ ಚೆಸ್ಟ್ ಇನ್ಸ್ಟಾಗ್ರಾಮ್ ಮೇಲೆ ಹಾಕ್ಬಿಟ್ಟಿದ್ದಾನೆ, ಇಡೀ ಚೆಸ್ಟ್. ಅಲ್ಲೊಬ್ಬ ಕಮೆಂಟ್ ಮಾಡ್ತಾನೆ, ಸರ್ ಬ್ಯಾಟ್ಮ್ಯಾನ್ ತರ ಇದೆ ಸರ್. ಅಫ್ಕೋರ್ಸ್ ಬ್ಯಾಟ್ಮ್ಯಾನ್ ತರ ಇದೆ, ಫಾದರ್ಲೆಸ್ ಬಿಹೇವಿಯರ್ ಇದು. ವಿ ಜಸ್ಟ್ ಸ್ಟಾರ್ಟಿಂಗ್, ಇನ್ನ ಸ್ಟಾರ್ಟ್ ಆಗಿದ್ದೀನಿ ಅಷ್ಟೇ. ನಿತಿನ್ ಹುಟ್ಟ ಮೇಲೆ ಅವ್ರ ಅಪ್ಪ ಆರ್ಮಿ ಜಾಯ್ನ್ ಮಾಡ್ಬಿಟ್ರು, ಪಾಕಿಸ್ತಾನ್ದು. ನಿತಿನ್ಗೆ 2-3 ಎಕ್ಸ್ ಗರ್ಲ್ ಫ್ರೆಂಡ್ ಇದೆ, ವಿಚ್ ಪ್ರೂವ್ಸ್ ಇತ್ತು ಏನೋ ಒಂದು, ಏನಾದ್ರು ಮಾಡಲಿ, ವಿಚ್ ಪ್ರೂವ್ಸ್ ಲುಕ್ಸು, ಹೈಟು, ದುಡ್ಡು, ಫೇಮು, ವೆಲ್ ಸೆಟಲ್ಡ್ ಫ್ಯಾಮಿಲಿ ಎಲ್ಲ ಇದ್ರು ಹುಡುಗಿರಿರಲ್ಲ, ಪರ್ಸನಾಲಿಟಿ ಇರಬೇಕು. ಅಂಡ್ ನಿತಿನ್ ಕನ್ನಡ ಸಾಂಗ್ಸ್ದು 5 ಪ್ಲೇ ಲಿಸ್ಟ್ ಮಾಡೋದನ್ನ ಪರ್ಸನಾಲಿಟಿ ಅನ್ನಲ್ಲ. ನಾಳೆ ಏನಾದ್ರು ಸ್ಪಾಟಿಫೈ ಮುಚ್ಚೋದ್ರೆ ಇವನ್ ಪರ್ಸನಾಲಿಟಿ ಮುಚ್ಚಿಬಿಡುತ್ತೆ. ನೆಕ್ಸ್ಟ್ ಕಮಿಂಗ್ ಯಾರಿದ್ದಾರೆ ನೆಕ್ಸ್ಟ್? ಪ್ರಮೋದ್ ಸರ್ ಚೆನ್ನಾಗಿದ್ದೀರಾ? ಅದೇ ಪ್ರಮೋದ್ ಸರ್ ತುಂಬಾ ವಯಸ್ಸಾಗಿದೆ. ಪ್ರಮೋದ್ ಸರ್ಗೆ ಎಷ್ಟು ವಯಸ್ಸಾಗಿದೆ ಅಂದ್ರೆ PF ತಗೊಳಕ್ ಹೋದ್ರೆ ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ. ಪ್ರಮೋದ್ ಸರ್ ಮೆಟ್ರೋಗೆ ಹೋದ್ರೆ ಪ್ರೆಗ್ನೆಂಟ್ ವುಮೆನ್ ಇವ್ರಿಗೆ ಸೀಟ್ ಬಿಟ್ಕೊಡ್ತಾರೆ. ಪ್ರಮೋದ್ ಜಾಯಿಂಟ್ ಅಕೌಂಟ್ ಅಲ್ಲೂ ನವ್ವೇ ಇದೆ. ಪ್ರಮೋದ್ ಅವ್ರು ಲ್ಯೂಬ್ ಪ್ರಮೋದ್ ಸರ್ ಲ್ಯೂಬ್ ಯೂಸ್ ಮಾಡಲ್ಲ, ಲ್ಯೂಬ್ ಬದಲು ಟೈಗರ್ ಬಾಂಬ್ ಯೂಸ್ ಮಾಡ್ತಾರೆ. ಮಾಡ್ತಾ ಹಂಗೆ ನೋವು ಕಮ್ಮಿ ಆಗ್ಲಿ ಅಂತ. ಸರಿ ಕಮಿಂಗ್ ಟು ಈ ಸಾಡೆ ಟೀಮ್. ಮನೋಜ್ ಬಿಗಿನಿಂಗ್ ಮನೋಜ್ ರೀ, ಸ್ಪೇಸ್ಗೆ ಹೋಗಿರೋ ನಾಯಿ ಅಲ್ಲ. ವಯಸ್ಸು ಪ್ರಮೋದ್ಗಾಗಿದೆ, ಮೆಮೊರಿ ಲಾಸ್ ಇವ್ರಿಗಿದೆ. ಕಮಿಂಗ್ ಟು ಅಶ್ವಿನಿ, ಇವ್ರು ಇಲ್ಲಿ ಸೀನಿಯರ್ ಸಿಟಿಸನ್ ಕೋಟಾಯಿಂದ ಬಂದಿದ್ದಾರೆ. ಲೈಕ್ ಅಶ್ವಿನಿ RJ, ಫುಲ್ ಫಾರ್ಮ್ ರಸ್ಟಿಕ್ ಪೀಸ್ ಆಫ್ ಜಂಕ್. ಅಶ್ವಿನಿ ವಯಸ್ಸು 28, ನಮ್ಮೂರಲ್ಲಿ ಅದನ್ನ ವಿಡೋ ಕನ್ಸಿಡರ್ ಮಾಡ್ತಾರೆ. ಅಶ್ವಿನಿ ನಮ್ಮೂರಲ್ಲಿ ಇದ್ದಿದ್ರೆ ಅವಳನ್ನ ಸತಿ ಮಾಡ್ತಾ ಇಲ್ಲ, ಯಾಕಂದ್ರೆ ಆಲ್ರೆಡಿ ರೋಸ್ಟ್ ಆಗಿದ್ದಾಳೆ. ವಿನಾಯಕ್ ಮೇಘನಾಸ್ ಬಿರಿಯಾನಿ ತಿನ್ಮೇಲೆ ಟೂತ್ ಪಿಕ್ ಕೊಡಲ್ವಾ? ಆ ಥರ ಇಲ್ಲ. ಲೈಕ್ ವಿನಾಯಕ್ ಜಿಮ್ಮಲ್ಲಿ ಹೋದ್ರೆ ಇವ್ರನ್ನ ಬಾರ್ ಆಗಿ ಯೂಸ್ ಮಾಡ್ತಾರೆ, ಏನೋ ಡಂಬಲ್ ಹಾಕ್ಬಿಟ್ಟು ಇವ್ರನ್ನ ಹೊಡಿತವ್ರೆ. ವಿನಾಯಕ್ ನೋಡಿದ್ರೆ ಅನ್ಸಲ್ಲ ಇವ್ರ ಮದುವೆಯಲ್ಲಿ ಇವರೇ ಡೌರಿ ಕೊಡ್ತಾರೆ. ಹುಡುಗಿರೋರು ಹೇಳ್ತಾರೆ ಇಲ್ಲ ಕೊಡ್ಲೇಬೇಕು ಸರ್, ನೀವು ಫ್ರೀಯಾಗಿ ಕೊಡೋಕ್ಕಾಗುತ್ತಾ ನಿಮ್ಮ ಹುಡುಗಿ? ಕಮಿಂಗ್ ನೆಕ್ಸ್ಟ್ ಸಂಜೀವ್ ಅವ್ರ ಅಪ್ಪ ಫಾರ್ಮರ್, ತುಂಬಾ ಪ್ರೀತಿ ಮತ್ತೆ ಪೆಸ್ಟಿಸೈಡ್ಸ್ ಜೊತೆ ಬೆಳೆಸಿದ್ದಾರೆ. ಸಂಜೀವ್ ಫೇವ್ರೆಟ್ ಫುಡ್ ಕೇಳಿದ್ರೆ ಯಾವ್ದಾದ್ರು ಪರವಾಗಿಲ್ಲ, ಕೀಟನಾಶಕ ಹಾಕಿರ್ಬೇಕು. ಸಂಜೀವ್ ಫಸ್ಟ್ ಜಾಬ್ ಕಿಸಾನ್ ಕಾಲ್ ಸೆಂಟರ್ ಅಲ್ಲಿ. ಅವ್ರ ಅಪ್ಪನೇ ಕಾಲ್ ಮಾಡ್ತಾವ್ ಡೈಲಿ. ಕಾಲ್ ಮಾಡಿ ಇರ್ತಾವ್ರೆ, ಅಯ್ಯೋ ಆಗ್ತಿಲ್ಲ ನಾನು ಸೂಸೈಡ್ ಮಾಡ್ತಾ ಇದ್ದೀನಿ ಅಂತ. ಸರ್ ಸೂಸೈಡ್ ಮಾಡ್ಬೇಡಿ, ಮಗ ಬಗ್ಗೆ ಯೋಚಿಸಿ, ಮಗ ಬಗ್ಗೆ ಯೋಚನೆ ಮಾಡ್ತಿರೋದು.
ಕಮಿಂಗ್ ಟು ಅವರ್ ಲಾಸ್ಟ್ ಗಣೇಶ್ ಕಶ್ಯಪ್. ಗಣೇಶ್ ನಾರ್ಮಲ್ ಡೆಲಿವರಿ ಆಗಿತ್ತು, ಬಟ್ ಅವ್ನು ಕೂದಲು ತೆಗಿಯಕ್ಕೆ ಸಿ ಸೆಕ್ಷನ್ ಮಾಡಿದ್ರು. ಗಣೇಶ್ ಬಾರ್ಬರ್ ಶಾಪ್ ಹೋದ್ರೆ ಸೀಸರ್ ಅಲ್ಲ ಲಾನ್ ಮೂವರ್ ಯೂಸ್ ಮಾಡ್ತಾರೆ. ನೋಡಿ ಅವ್ನ ಕೂದಲು ಸ್ವಲ್ಪ ಫಾರ್ಮ್ ತರ ಇದೆ. ನೀವು ಕೈ ಬಿಟ್ರೆ ಸಂಜೀವರ ಅಪ್ಪ ಸಿಗ್ತಾರೆ. ಗಣೇಶ್ ಗರ್ಲ್ ಫ್ರೆಂಡ್ ಅವನ್ಗೆ ಗೋ ಡೌನ್ ಅಲ್ಲ ಕಮ್ ಅಪ್ ಬೇಬಿನ ಅನ್ನೋದು. ಲ್ಯಾಡರ್ ಬೇಕಾದ್ರೆ ಯೂಸ್ ಮಾಡ್ಕೋ, ಮೇಲ್ ಬಾ ನೀನು. ಲಿಪ್ಸ್ ಮುಟ್ಟಿ 10 ದಿವಸ ಆಗಿದೆ. ಗಣೇಶ್ ಲಾಸ್ಟ್ ಗಣೇಶ್ ಬಾಯಿ ತೆಗೆದ್ರೆ ಅವ್ನ ಸೆಟ್ಸ್ ಅಲ್ಲಿ ಸಾವು ತೋರಿಸ್ಬಿಡ್ತಾನೆ. ಏನೇ ಮಾತಾಡಿದ್ರು ಅವ್ನು ಸಾವು ಜೋಕ್ ಬಂದ್ಬಿಡುತ್ತೆ. ಏನಕ್ಕೆ ಗೊತ್ತಾ? ಏನಕ್ಕಂದ್ರೆ ಇವನ್ಗೆ ಸೆಕ್ಸ್ ಸಿಗ್ತಿಲ್ಲ. ಯಾರ್ದಾದ್ರು 27 ವಯಸ್ಸು ಹುಡುಗ, 27 ವಯಸ್ಸು ಹುಡುಗ ಇಷ್ಟೊಂದು ಸೆಕ್ಸ್ ಬಗ್ಗೆ ಮಾತಾಡ್ತಾನ, ಸಾವು ಬಗ್ಗೆ ಮಾತಾಡ್ತಾನ? ಇಲ್ಲ. ಇಲ್ಲಿವರೆಗೂ ಸಾವು ಬಗ್ಗೆ ಸೆಕ್ಸ್ ಆದ್ಮೇಲೆ ಯೋಚಿಸಿರೋದು ಇಬ್ರೆ, ನಿತಿನ್ ಎಕ್ಸ್ ಗರ್ಲ್ ಫ್ರೆಂಡ್ಸ್. ಅಂಡ್ ಈ ಮಾತು ನನಗೆ ಮನೋಜ್ ಹೇಳಿದ್ದು. ಥ್ಯಾಂಕ್ ಯು ಗೈಸ್, ದಟ್ಸ್ ಬೀನ್ ಮೈ ಟೈಮ್. ಬ್ಯಾಕ್ ಟು ಯುವರ್ ಹೋಸ್ಟ್. ಇವ್ನು ನೋಡ್ಬಿಟ್ಟು ಹೇಳೋದು ನಾರ್ತ್ ಇಂಡಿಯನ್ಸು ಸ್ವಲ್ಪ ಕನ್ನಡ ಕಲಿಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಆ ರೋಸ್ಟ್ ಪಾರ್ಟ್ ಇಸ್ ಡನ್. ಬಟ್ ರೋಸ್ಟ್ ಬ್ಯಾಟಲ್ ಅಂದಮೇಲೆ ಒಂದು ಕಾಂಪಿಟೇಷನ್ ಇದ್ದಾಗ ವಿ ನೀಡ್ ಟು ಡಿಸೈಡ್ ವಿನ್ನರ್ ಅಲ್ವಾ? ಎಸ್. ಸೊ ಓಕೆ, ವಿನ್ನರ್ ಹೇಗೆ ಡಿಸೈಡ್ ಮಾಡ್ತೀವಿ ಅಂದರೆ ವಿಲ್ ಜಸ್ಟ್ ಆಸ್ಕ್ ಆಡಿಯನ್ಸ್ ಟು ಮೇಕ್ ಸಮ್ ನಾಯ್ಸ್. ಓಕೆ, ಆಲ್ ದೋಸ್ ಹೂ ಥಿಂಕ್ ನೀವು ಕೂಗಬೇಡಿ ಆಯ್ತಾ? ಓಕೆ, ಆಲ್ ದೋಸ್ ಹೂ ಥಿಂಕ್ ದುರಂಧರ ವಿಠಲ ಇಸ್ ದ ವಿನ್ನರ್. ಸ್ವಲ್ಪ ಜೋರ್ ಸೌಂಡ್ ಮಾಡಿ. ಆಲ್ ದೋಸ್ ಹೂ ಥಿಂಕ್ ಉತ್ತುತ್ತಿ ಕಲ್ಚರ ಶುಡ್ ವಿನ್. ಸ್ವಲ್ಪ ಜೋರ್ ಸೌಂಡ್ ಮಾಡಿ. ಚೆಕ್ ಸೈನ್ ಮಾಡ್ತಾ ಇದ್ದೀನಿ. ಓಕೆ, ಹೇಳುವ ಯಾರು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ದ ವಿನ್ನರ್ ಆಫ್ ದಿಸ್ ರೋಸ್ಟ್ ಈಸ್ ಯು ಗೈಸ್ ಆಯ್ತಾ? ಬಿಕಾಸ್ ಯಾಕಂದ್ರೆ ನಮ್ದಲ್ಲಿ ಹೇಳ್ತಾರೆ ಇಬ್ರು ಜಗಳ 3ನೇ ಲಾಭ ಆಯ್ತಾ? ನೀವು ಎಂಜಾಯ್ ಮಾಡಿದ್ದೀರಾ.